वतांसि सर्वऋषिहृदां यदीये प्रज्ञासमुद्रे मिलनं भजन्ति तं ज्ञानविज्ञाननिधिं शरण्यं श्रीसद्गुरुं त्वां शरणं प्रपद्ये। ನಮಸ್ಸದಸೆ ನಮಸ್ಸದಸಸ್ಪತಯೇ. ಇಲ್ಲಿ ಆಸೀನರಾದಂತಹ ಎಲ್ಲ ವಿದ್ವನ್ಮಣಿಗಳನ್ನು ಸ್ಮರಿಸ್ತಾ ಈ ವಿಷಯಕ್ಕೆ ಆಧಾರಭೂತನಾದಂತಹ ಗುರುವನ್ನು ಮನಃಪೂರ್ವಕವಾಗಿ ವಾಚ ಕಾಯೇನ ಚ ನಮಸ್ಕರಿಸಿ ಕೊಟ್ಟಂತಹ ವಿಷಯವನ್ನು ನಿರ್ದೇಶಿಸಿದಂತಹ ಸಮಯದಲ್ಲಿ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಗರ್ಭಾಧಾನ ಅನ್ನುವ ವಿಷಯ ಇವತ್ತು ಸಮಾಜದಲ್ಲಿ ಯಾವ ರೂಪದಲ್ಲಿದೆ ಅನ್ನೋದನ್ನು ಮೊದಲು ತಿಳ್ಕೊಂಡು ಇದಕ್ಕೆ ನಮ್ಮ ಋಷಿಗಳು ಕೊಟ್ಟಂತಹ ಅವರ ನೋಟ ಹೇಗಿತ್ತು ಅನ್ನೋದಷ್ಟೇ ತಿಳಿಸುವುದು ಇವತ್ತಿನ ಈ ಒಂದು ಸಮಯದ ಉದ್ದೇಶ ಆಗಿದೆ. ಇಲ್ಲಿ ಋಷಿಗಳ ನೋಟದಂತೆ ನೀವಿದ್ದೀರಾ ಅನ್ನುವಂತಹ ಪ್ರಶ್ನೆಗೆ ಅವಕಾಶ ಇಲ್ಲ. ಯಾಕೆಂತಂದರೆ ಕಾಲಗತಿಯಲ್ಲಿ ಎಲ್ಲರೂ ಕೂಡ ಅವರವರ ಮಟ್ಟದಲ್ಲಿ ಕೆಳಗಿಳಿದಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಈ ಗರ್ಭಾಧಾನ ಅನ್ನುವ ವಿಷಯ ಸಮಾಜದಲ್ಲಿ ಕೆಲವರಿಗೆ ಶಬ್ದದ ಪರಿಚಯವೇ ಇಲ್ಲ. ಒಟ್ಟಾರೆ ಸ್ತ್ರೀ ಪುರುಷರ ಒಂದು ಭೋಗಕ್ಕಾಗಿ ಇರುವಂತಹ ಒಂದು ಕ್ರಿಯೆಯಾಗಿ ಅದು ಉಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಅವರ ವಿಷಯವನ್ನು ಇಲ್ಲಿ ಚರ್ಚಿಸಬೇಕಾದಂತಹ ಅಗತ್ಯವೇ ಇಲ್ಲ. ಇನ್ನೂ ಕೆಲವರಿದ್ದಾರೆ, ಅವರಿಗೆ ಗರ್ಭಾಧಾನ ಎನ್ನುವ ಶಬ್ದದ ಪರಿಚಯ ಇದೆ ಮತ್ತು ಆ ಒಂದು ಸಂಸ್ಕಾರವನ್ನು ಕೂಡ, ಸಂಸ್ಕಾರ ಅಂತಂದರೆ ಹೊರಗಿನ ಕ್ರಿಯೆಗಳು, ಆ ಕ್ರಿಯೆಗಳನ್ನು ಕೂಡ, ಆ ಆಚರಣೆಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಆದರೆ ಆ ಗರ್ಭಾಧಾನ ಅನ್ನುವ ಒಂದು ಸಂಸ್ಕಾರ ಅದು ಹೇಗೆ ಸಂಸ್ಕಾರ್ಯನನ್ನು ಸಂಸ್ಕೃತನನ್ನಾಗಿ ಮಾಡುತ್ತೆ, ಅದರ ಆಳ ಅಗಲ ಎಷ್ಟಿದೆ ಅನ್ನೋದನ್ನು ವಿಚಾರ ಮಾಡಲಿಕ್ಕೆ ಹೋದರೆ ಅದರಲ್ಲಿ ಅವರೆಲ್ಲ ಅಜ್ಞರಾಗಿಯೇ ಇರ್ತಾರೆ. ಇನ್ನು ಕೆಲವರಿದ್ದಾರೆ, ಈ ಕೆಲವರು ಅನ್ನುವಾಗ ಇಲ್ಲಿ ವಕ್ತೃವನ್ನೂ ಸೇರಿಸಿ ಎಲ್ಲರನ್ನೂ ನಾನು ಗಣಿಸ್ತಾ ಇದ್ದೇನೆ ಅನ್ನೋದನ್ನು ಸಹೃದಯರು ಭಾವಿಸಬೇಕು ಅಂತ ವಿಜ್ಞಾಪನೆ ಮಾಡಿಕೊಳ್ತೇನೆ. ಇನ್ನು ಕೆಲವರಿದ್ದಾರೆ, ಅವರು ಋಷಿಗಳ ಹೃದಯವನ್ನು ಬಲ್ಲವರು, ಆ ಸಂಸ್ಕಾರದ ಆಳ ಅಗಲವನ್ನು ತಿಳಿದವರು. ಆದರೆ ಆ ಋಷಿಗಳು ಹೇಳಿದಂತಹ ಎಲ್ಲ ಸೂಕ್ಷ್ಮಗಳನ್ನು ತಿಳಿದಿದ್ದರೂ ಕೂಡ ಇಂದಿನ ಸಮಾಜದ ಒಂದು ಪ್ರವಾಹದ ಮಧ್ಯದಲ್ಲಿದ್ದು ಅವ್ಯಾವುದನ್ನೂ ಕೂಡ ಆಚರಣೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂಥವರು. ಹೀಗೆ 3 ರೀತಿಯ ಸ್ತರಗಳು ಸಮಾಜದಲ್ಲಿ ಇದೆ. ಹಾಗಿದ್ದರೆ ಈ ಗರ್ಭಾಧಾನ ಅನ್ನುವ ಈ ಸಂಸ್ಕಾರಕ್ಕೆ ಋಷಿಗಳ ನೋಟ ಹೇಗಿದೆ ಅನ್ನೋದನ್ನು ನಾವು ವಿಚಾರ ಮಾಡೋದಾದರೆ ಅವರು ಹೇಳ್ತಾರೆ, ಈ ಜಗತ್ತು ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ, ಅಂದರೆ ಸೃಷ್ಟಿಯಾಗುವುದಕ್ಕಿಂತ ಪೂರ್ವದಲ್ಲಿ ಯಾವುದೋ ಒಂದು ವಸ್ತು ಅದು ಒಂದೇ ಆಗಿತ್ತು ಅಂತ. ಅದಕ್ಕೆ ಶಬ್ದ ಇಲ್ಲ, ಅದನ್ನು ತೋರಿಸಿ ಅಂತಂದರೆ ರೂಪ ಇಲ್ಲ ಅಂತ ಹೇಳ್ತಾರೆ. ಯಾವುದೋ ಒಂದೇ ವಸ್ತು ಅದು ಒಂದೇ ಆಗಿತ್ತು, ಮತ್ತು ಯಾರೂ ಇರಲಿಲ್ಲ. ಹೀಗೆ ಇರುವಾಗ ಸ್ವಲ್ಪ ಸಮಯ ಕಳೆಯಿತು ಅಂತ ಹೇಳುವಂಗಿಲ್ಲ, ಯಾಕೆಂದರೆ ಅಲ್ಲಿ ಸಮಯವೂ ಇರಲಿಲ್ಲ, ಅದು ಒಬ್ಬನೇ ಇತ್ತು. ನಂತರ ಅದರಲ್ಲಿ ಒಂದು ಇಚ್ಛೆ ಉಂಟಾಯಿತು. ಈ ನಂತರ ಅನ್ನೋ ಶಬ್ದ ನಾನು ಮಾತನಾಡುವಾಗ ಹೇಳಿದ್ದಷ್ಟೇ, ಅಲ್ಲಿ ನಂತರವೂ ಕೂಡ ಇರಲಿಲ್ಲ ಅಂತ ಮೊದಲೇ ತಿಳಿಸಿದ್ದೇನೆ. ಒಂದು ಇಚ್ಛೆ ಉಂಟಾಯಿತು. ಬಹುಸ್ಯಾಂ ಪ್ರಜಾಯೇಯ
ನಾನು ಬಹುವಾಗಬೇಕು ಅಂತ ಒಂದು ಇಚ್ಛೆ ಉಂಟಾಯಿತಂತೆ. ಆ ಇಚ್ಛೆಯನ್ನು ಉಪನಿಷತ್ತುಗಳು ಸ್ಪಂದನ ಅನ್ನುವ ಶಬ್ದದಲ್ಲಿ ತಿಳಿಸಿದ್ದಾರೆ. ಒಂದು ಸ್ಪಂದನ ಉಂಟಾಯಿತು. ಹೇಗೆ ಒಂದು ಮರದಿಂದ ಬಿದ್ದಂತಹ ಬೀಜ ಅದನ್ನು ಭೂಮಿಯಲ್ಲಿ ಇಡುವಲ್ಲಿಯವರೆಗೂ ಅಥವಾ ಸಹಜವಾಗಿ ನಿಯತಿಯ ನಿಯಮಕ್ಕನುಗುಣವಾಗಿ ವರ್ಷ ಧಾರೆ ಬೀಳುವವರೆಗೂ ಅದು ತಾನೇ ತಾನಾಗಿ ಇರುತ್ತೆ, ಅದರಲ್ಲಿ ಯಾವುದೇ ಬದಲಾವಣೆ ಉಂಟಾಗೋದಿಲ್ಲ. ಯಾವಾಗ ಸೃಷ್ಟಿಯ ನಿಯಮಕ್ಕನುಗುಣವಾಗಿ ಮಳೆಯು ಸುರಿದು ಇಳೆಯು ತಂಪಾಯಿತೋ ಆಗ ಅದು ಇದ್ದಲ್ಲಿಯೇ ತನ್ನ ಗಾತ್ರವನ್ನು ಹಿಗ್ಗಿಸಿಕೊಳ್ಳುತ್ತೆ. ಇದು ವೃಕ್ಷ ಸೃಷ್ಟಿಗೆ ಮೂಲ ಸ್ಪಂದನ. ಅಲ್ಲಿಂದ ಅದು ಅಂಕುರೋತ್ಪತ್ತಿಯಾಗಿ ವೃಕ್ಷವಾಗಿ ವಿಕಾಸವಾಗುತ್ತೆ. ಅದೇ ರೀತಿಯಲ್ಲಿ ಇದು ಕೂಡ ಯೋಚಿಸಿತು. ಪ್ರಥಮ ಸ್ಪಂದನ ಉಂಟಾಯಿತು, ಬಹುಸ್ಯಾಂ ಪ್ರಜಾಯೇಯ, ನಾನು ಬಹುವಾಗಬೇಕು. ಆಮೇಲೆ ಏನು ಮಾಡ್ತು? ಸತಪೋತಪ್ಯತ ಸತಪಸ್ತಪ್ತ್ವಾ ಇದಗುಂ ಸರ್ವಮಸೃಜತ, ಇವೆಲ್ಲವನ್ನು ಸೃಷ್ಟಿ ಮಾಡಿತು. ಅದು ತಪಸ್ಸನ್ನಾಚರಿಸಿತು ಅನ್ನುವ ಶಬ್ದವನ್ನು ಉಪನಿಷತ್ತು ಬಳಸುತ್ತೆ. ಆ ಶಬ್ದವನ್ನು ಹಾಗೇ ಬಳಸಲಿಕ್ಕೆ ನಾನು ಕೂಡ ಇಷ್ಟಪಡ್ತೇನೆ. ಕಾರಣ ತಪಸ್ಸಿಗೆ ಅನೇಕ ಅಭಿಪ್ರಾಯಗಳನ್ನು ಅನೇಕರು ಕೊಟ್ಟಿದ್ದಿರುತ್ತೆ. ಆ ಅಭಿಪ್ರಾಯಗಳ ಮಂಥನ ಇಲ್ಲಿ ವಿಷಯ ಅಲ್ಲ. ಅದಕ್ಕೆ ಅದೇ ಶಬ್ದವನ್ನು ಬಳಸಲಿಕ್ಕೆ ಇಷ್ಟಪಡ್ತೇನೆ. ಇದಗುಂ ಸರ್ವಮಸೃಜತ, ಇವೆಲ್ಲವನ್ನು ಕೂಡ ಈ ಜಗತ್ತಿನಲ್ಲಿ ನಾವೇನೇನೆಲ್ಲ ಕಾಣ್ತೇವೋ ಅವೆಲ್ಲೂ ಕೂಡ ಅಲ್ಲಿಂದ ಮುಂದೆ ಸೃಷ್ಟಿಯಾಯಿತು. ಹೇಗೆ ಬೆಂಕಿಯಿಂದ ಹೊರಟಂತಹ ಬೆಂಕಿಯ ಕಿಡಿಗಳು ಬೆಂಕಿಯಲ್ಲಿರುವಂತಹ ಗುಣಗಳನ್ನು ತಕ್ಕೊಂಡೇ ಕಿಡಿಗಳಾಗಿ ಹೊರಗಡೆ ಬರುತ್ತಿವೆಯೋ, ಅದೇ ರೀತಿ ಬಹುವಾಗಬೇಕು ಎನ್ನುವಂತಹ ಬಯಕೆಯಿಂದ ಆ ಸೃಷ್ಟಿ ಮೂಲದಿಂದ ಈ ಜಗತ್ತೆಲ್ಲ ಏನು ಸೃಷ್ಟಿಯಾಯಿತೋ ಆಗ ಅವನಿಂದ ದೂರ ಬಂದಂತಹ, ಅವನಿಂದ ವಿಕಾಸ ಹೊಂದಿದಂತಹ ಈ ಜಗತ್ತಿನ ಚರಾಚರ ಜೀವಿಗಳಲ್ಲಿಯೂ ಕೂಡ ಆ ಬಹುವಾಗಬೇಕು ಎನ್ನುವಂತಹ ಭಾವನೆ ಅದು ಸುಪ್ತವಾಗಿ ಗುಪ್ತವಾಗಿ ಅಲ್ಲಿ ಮುಂದುವರ್ಕೊಂಡೇ ಬಂತು. ಹಾಗಾಗಿಯೇ ಪ್ರತಿಯೊಂದು ವಸ್ತುವು ಕೂಡ ಜಗತ್ತಿನಲ್ಲಿ ಆ ಬಹುವಾಗಲಿಕ್ಕೇ ತನ್ನ ಎಲ್ಲ ಕ್ರಿಯಾಕಲಾಪಗಳನ್ನು ಮಾಡುತ್ತೆ. ಅದು ವೃಕ್ಷ ಇರ್ಬೋದು, ಪ್ರಾಣಿ ಇರ್ಬೋದು, ಯಾವುದೇ ಇರ್ಬೋದು. ವೃಕ್ಷಗಳು ಕೂಡ ಆ ಒಂದು ಸಂಕಲ್ಪದಿಂದಲೇ ಅವು ಫಲವನ್ನು, ಪುಷ್ಪವನ್ನು ಎಲ್ಲವನ್ನೂ ಕೂಡ ಬಿಡುತ್ತೆ. ಹಾಗಾಗಿ ಇದನ್ನು ಋಷಿಗಳು ತಮ್ಮ ಜ್ಞಾನದೃಷ್ಟಿಯಿಂದ ತಿಳ್ಕೊಂಡು ಕಾಮ ಎನ್ನುವುದಕ್ಕೆ ಪುರುಷಾರ್ಥಗಳಲ್ಲಿ ಒಂದು ಜಾಗವನ್ನು ಕೊಟ್ಟರು. ಸಹಜವಾದಂತಹ ಕಾಮನೆಗಳು ಅಂತ. ಈ ಒಂದು ಕಾಮದಿಂದ ಅಥವಾ ಬಹುವಾಗುವ ಬಯಕೆಯಿಂದ ಮನುಷ್ಯನೂ ಕೂಡ ಹೊರತಲ್ಲ. ಜೀವ ವಿಕಾಸದ ತುತ್ತ ತುದಿಯಲ್ಲಿರುವಂತಹ ಅತ್ಯಂತ ಸಂಕೀರ್ಣ ಅಂತಂದರೆ ಮನುಷ್ಯನಿಂದ ಸಹಜ ಅಥವಾ ನಮ್ಮಂಥವರಿಂದ ಅರ್ಥ ಮಾಡಿಕೊಳ್ಳಲಿಕ್ಕೆ ಅತ್ಯಂತ ಕಷ್ಟದಾಯಕವಾದಂತಹ ದೇಹ ಮತ್ತು ಮನಸ್ಸುಗಳನ್ನು ಹೊಂದಿರುವಂತಹ ಮನುಷ್ಯ ಅವನ ಬದುಕಿಗೆ ಒಂದು ಸೃಷ್ಟಿ ಸಹಜವಾದಂತಹ ಚೌಕಟ್ಟನ್ನು ಕೊಡೋದು ಅದಷ್ಟೊಂದು ಸುಲಭವೇನಲ್ಲ. ಆದರೆ ಇಂತಹ ಚೌಕಟ್ಟನ್ನು ರಚಿಸುವಂತಹ ದುಸ್ಸಾಧ್ಯವಾದ ಕಾರ್ಯವನ್ನೂ ಕೂಡ ಋಷಿಗಳು ತಮ್ಮ ಜ್ಞಾನಬಲದಿಂದ ನಮಗೆ ಒದಗಿಸಿಕೊಟ್ಟಿದ್ದಾರೆ. ತಪಸ್ಸಿನಿಂದ ಕಂಡುಕೊಂಡಂತಹ ಸೃಷ್ಟಿ ಸಹಜವಾದ ಪ್ರಣವದ ವಿಸ್ತಾರವಾದ ವೇದ ಮಂತ್ರಗಳ ಸಹಾಯದಿಂದ ಮಾನವನ ಬದುಕಿಗೆ ಒಂದು ಔನ್ನತ್ಯವನ್ನು ಒದಗಿಸುವ ದಿಶೆಯಲ್ಲಿ ಸಂಸ್ಕಾರಗಳು ಎನ್ನುವಂತಹ ಪ್ರಕ್ರಿಯೆಯನ್ನು ಅವರು ರೂಪಿಸಿದರು. ಅದರಲ್ಲಿ ಪೂರ್ವ ಸಂಸ್ಕಾರ ಮತ್ತು ಅಪರ ಸಂಸ್ಕಾರ ಎನ್ನುವಂತಹ ಎರಡು ವಿಭಾಗ. ಆ ಪೂರ್ವ ಸಂಸ್ಕಾರದಲ್ಲಿ ವ್ಯಷ್ಟಿಯಿಂದ ನೋಡಿದಾಗ ಮೊದಲನೆಯ ಸಂಸ್ಕಾರ ಗರ್ಭಾಧಾನ ಸಂಸ್ಕಾರ. ಒಂದು ಸೃಷ್ಟಿಯಾಗಬೇಕಿದ್ರೆ ಪುರುಷ ಮತ್ತು ಪ್ರಕೃತಿಗಳ ಸಂಯೋಗವಾಗಲೇಬೇಕು. ಪ್ರತಿಯೊಂದು ವ್ಯಕ್ತಿಯಲ್ಲಿಯೂ ಕೂಡ ವ್ಯಕ್ತಿಶಃ
ತಾನು ಬಹುವಾಗಬೇಕು ಎನ್ನುವಂತಹ ಭಾವನೆ ಇದ್ದರೂ ಕೂಡ ಪರಸ್ಪರರ ಸಂಬಂಧವಿಲ್ಲದೆ, ಪುರುಷ ಪ್ರಕೃತಿಗಳ ಯೋಗವಿಲ್ಲದೆ ಅದು ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಈ ಪುರುಷ ಪ್ರಕೃತಿಗಳ ಯೋಗವನ್ನು ಒಂದು ಚೌಕಟ್ಟಿನಲ್ಲಿ ಅವರಿಬ್ಬರಲ್ಲಿ ಒಂದು ಸಂಬಂಧವನ್ನು ಬೆಸೆಯುವುದಕ್ಕಾಗಿ, ಆ ಸಂಬಂಧದ ಮೂಲಕ ಸೃಷ್ಟಿ ಸಹಜವಾದ ಯಾವ ಒಂದು ಔನ್ನತ್ಯವಿದೆಯೋ ಆ ಔನ್ನತ್ಯವನ್ನು ಪಡೆದುಕೊಳ್ಳುವುದಕ್ಕಾಗಿ ಋಷಿಗಳು ತಂದಂತಹ ಸಂಸ್ಕಾರ ವಿವಾಹ ಗೊತ್ತಿರುವಂಥದ್ದೇ. ಆ ದಿಸೆಯಲ್ಲಿಯೇ ವಿವಾಹದಲ್ಲಿ ಸಂಕಲ್ಪವನ್ನು ಕೂಡ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅನೇನೈವ ವರೇಣ ಅಸ್ಯಾಂ ಕನ್ಯಾಯಾಂ ಉತ್ಪಾದಯಿಷ್ಯಮಾಣ ಸಂತತ್ಯ ದ್ವಾದಶಪರಾನ್ ಪುರುಷಾನ್ ಆತ್ಮನಶ್ಚ ಪವಿತ್ರೀಕರ್ತು ಕನ್ಯಾದಾನಕಲ್ಪೋಕ್ತ ಫಲಾವಾಪ್ತಯೇ ಪ್ರಜಾಸಹತ್ವಕರ್ಮಭ್ಯ ಶ್ರೀಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಎನ್ನುವುದಾಗಿ ಆ ಸಂಕಲ್ಪವನ್ನು ವಿವಾಹದಲ್ಲಿ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೇಗೆ ಒಬ್ಬ ಕೃಷಿಕ ತನ್ನ ಹೊಲದಲ್ಲಿ ಬೀಜವನ್ನು ಬಿತ್ತೋದಕ್ಕಿಂತ ಪೂರ್ವದಲ್ಲಿ ಆ ಬೀಜದ ಗುಣ ಯಾವುದಿದೆಯೋ ಅದನ್ನು ಚೆನ್ನಾಗಿ ತಿಳಿದುಕೊಂಡವನಾಗಿ ಹೊಲಗಳಿಗೆ ಸಂಸ್ಕಾರವನ್ನು ಕೊಡಬೇಕು ಎನ್ನುವಂತಹ ಇಚ್ಛೆಯಿಂದ ಆ ಬೀಜದ ಗುಣಗಳಿಗೆ ಅನುಗುಣವಾಗಿ ಹೊಲವನ್ನು ತಾನು ತಯಾರಿಸಿಕೊಳ್ತಾನೋ, ಅದೇ ರೀತಿಯಲ್ಲಿ ಬೀಜಸ್ಥಾನದಲ್ಲಿರುವಂತಹ ಪುರುಷನು ಕ್ಷೇತ್ರಸ್ಥಾನದಲ್ಲಿರುವಂತಹ ಸ್ತ್ರೀಯನ್ನು ತನ್ನ ಸಂಕಲ್ಪದಂತೆ ತನ್ನ ಮನೋಭೂಮಿಕೆಗೆ ಅನುಗುಣವಾಗಿ ಅವಳನ್ನು ಅಣಿಯಾಗಿಸುವಂತಹ ಒಂದು ಪ್ರಕ್ರಿಯೆ ಈ ವಿವಾಹ ಸಂಸ್ಕಾರದಲ್ಲಿದೆ. ಅದಕ್ಕೆಂದನೇ ಮಂತ್ರಪುರಸ್ಸರವಾಗಿ ನಿರೀಕ್ಷಾ, ಅಕ್ಷತಾರೋಪಣ ಮತ್ತು ಸಪ್ತಪದಿಗಳು ಇವೆಲ್ಲವೂ ಕೂಡ ಅದರಲ್ಲಿ ತಿಳಿಸಲ್ಪಟ್ಟಿದೆ. ಈ ಪುರುಷ ಮತ್ತು ಸ್ತ್ರೀಯರಲ್ಲಿ ನಡೆಯುವಂತಹ ಯಾವ ವಿವಾಹೋತ್ತರ ಪ್ರಕ್ರಿಯೆ ಇದೆಯೋ ಅದು ಸಾಮಾನ್ಯರ ಕಣ್ಣಿಗೆ ಕೇವಲ ಅವರಿಬ್ಬರಲ್ಲಿ ನಡೆಯುವಂತಹ ಒಂದು ಸಾಮಾನ್ಯವಾದ ಕ್ರಿಯೆಯಂತೆ ಕಂಡುಬಂದರೂ ಕೂಡ ಅದು ಅಷ್ಟಕ್ಕೆ ನಿಂತಿಲ್ಲ. ಅಥವಾ ಋಷಿಗಳ ನೋಟ ಹಾಗಿಲ್ಲ. ಅವರು ಇನ್ನೂ ಆಳವಾಗಿ ಅದು ತನ್ನ ವ್ಯಾಪ್ತಿಯನ್ನು ಇಟ್ಕೊಂಡಿದೆ ಎನ್ನುವುದನ್ನು ತಾವು ತಿಳ್ಕೊಂಡು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿಯೇ ಅದಕ್ಕೂ ಕೂಡ ಯಜ್ಞ ಎನ್ನುವಂತಹ ಹೆಸರನ್ನೇ ಅವರು ಕೊಟ್ಟಿದ್ದಾರೆ. ಅದನ್ನು ಅವರು ರೇತೋ ಯಜ್ಞ ಎನ್ನುವಂತಹ ಹೆಸರಿನಿಂದ ಗುರ್ತಿಸ್ಬೋದು ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಅದಕ್ಕೆ ಇನ್ನೊಂದು ಪರ್ಯಾಯ ಹೆಸರು ಎನ್ನಬಹುದು, ಗರ್ಭಾಧಾನ ಎನ್ನುವುದಾಗಿ. ದೇವತೆಗಳು ಈ ವಿಶ್ವದ ಅಧೀಶ್ವರರು. ಅವರು ಈ ವಿಶ್ವವನ್ನೆಲ್ಲ ನಡೆಸ್ತಾ ಇದ್ದಾರೆ. ವಿಶ್ವದಲ್ಲಿ ಕಣ್ಣಿಗೆ ಕಾಣಿಸುವುದೆಲ್ಲವೂ ಕೂಡ ಅವರ ವ್ಯಕ್ತವಾದಂತಹ ರೂಪಗಳು. ಅವರು ಅವುಗಳ ಹಿಂದಿರುವಂತಹ ಅವ್ಯಕ್ತವಾದಂತಹ ಶಕ್ತಿಗಳು, ಅಥವಾ ಆ ವ್ಯಕ್ತವಾದ ರೂಪಗಳನ್ನು ನಿಯಮಿಸುವಂಥವರು. ಅವರೇ ಜೀವಕೋಟಿಗಳ ಜಗತ್ತಿಗೆ ಕಾರಣರು. ಆದರೆ ಸೃಷ್ಟಿಯಲ್ಲಿರುವಂತಹ ಅವರ ಸೃಷ್ಟಿಯ ಸಂಕಲ್ಪವನ್ನು ಪೂರ್ಣಗೊಳಿಸುವುದಕ್ಕೆ ನಾವು ಏನೇನು ಕ್ರಿಯಾಕಲಾಪಗಳನ್ನೆಲ್ಲ ಮಾಡ್ತೇವೆಯೋ ಅವೆಲ್ಲವನ್ನೂ ಕೂಡ ಯಜ್ಞಗಳು ಎನ್ನುವ ಹೆಸರಿನಿಂದ ಕರೀತಾರೆ. ನಿಜವಾಗಿಯೂ ಈ ರೇತೋ ಯಜ್ಞ ಎನ್ನುವುದೇನಿದೆ, ಇದು ಸ್ತ್ರೀ ಪುರುಷರ ಸಂಗಮದ ಚರಮಸ್ಥಿತಿಯಲ್ಲಿ ನಡೆಯುವಂತಹ ಒಂದು ಕ್ರಿಯೆ. ಇದನ್ನು ಅನ್ಯಥಾ ಭಾವಿಸಬಾರ್ದು. ಯಾಕೆಂತಂದರೆ ವಿಷಯವೇ ಆಗಿರೋದರಿಂದ ವಿಷಯದ ಅನುಸಂಧಾನದ ದೃಷ್ಟಿಯಿಂದ ಇದನ್ನು ಹೇಳುವುದು ಅತ್ಯಂತ ಅನಿವಾರ್ಯವಾದುದರಿಂದ ಈ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಇವರೇನು ಈ ರೀತಿ ವಿಷಯಗಳನ್ನೆಲ್ಲ ಇಂತಹ ಒಂದು ಗಂಭೀರವಾದ ಸಭೆಯಲ್ಲಿ ಇಡ್ತಾ ಇದ್ದಾರಲ್ಲ ಅನ್ನೋದಾಗಿ ಅನ್ಯಥಾ ಭಾವಿಸಬಾರ್ದು ಎನ್ನುವುದಾಗಿ ಸಹೃದಯರಲ್ಲಿ ಕೇಳ್ಕೊಳ್ತಾನೆ. ಸ್ತ್ರೀ ಪುರುಷರ ಸಂಗಮದ ಚರಮಸ್ಥಿತಿಯಲ್ಲಿ ನಡೆಯುವಂತಹ ಕ್ರಿಯೆ ಏನಿದೆಯೋ ಅದೇ ವಾಸ್ತವಿಕವಾಗಿ ರೇತೋ ಯಜ್ಞ. ಇದನ್ನು ಛಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯದ 3ನೆಯ ಖಂಡದ ಪಂಚಾಗ್ನಿ ವಿದ್ಯೆಯಲ್ಲಿ ಜೈವಲಿ ಎಂಬಂತಹ ರಾಜರ್ಷಿಯು ಗೌತಮನಿಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟಿರೋದು ಕಂಡುಬರುತ್ತೆ. ಅದರಲ್ಲಿ ಒಟ್ಟು 6 ಮಂತ್ರಗಳಿದೆ. ಅದರಲ್ಲಿ ಮುಖ್ಯವಾಗಿರುವಂತಹ 5ನೆಯ ಮಂತ್ರವನ್ನು ಮಾತ್ರ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯೋಷೋವಾವ ಗೌತಮಾಗ್ನಿ ತಸ್ಯಾ ಉಪಸ್ಥ ಏವ ಸಮಿತ್ ಉಪಮಂತ್ರಯೇತೆ ಸ ಧೂಮಃ ಯೋನಿರರ್ಚಿ ಯದಂತಃಕರೋತಿ ತೇ ಅಂಗಾರಾಹ ಅಭಿನಂದ ವಿಸ್ಫುಲಿಂಗಾಹ ತಸ್ಮಿನ್ ಏತಸ್ಮಿನ್ನಗ್ನೌ ದೇವಾ ರೇತೋ ಜುಹ್ವತಿ
ತಸ್ಯಾ ಆಹುತೇರ್ ಗರ್ಭ ಸಂಭವತಿ ಎನ್ನುವುದಾಗಿ ಈ 5ನೆಯ ಮಂತ್ರ ಬರುತ್ತೆ. ಹಿಂದೂ ಕೂಡ ಈ ಒಂದು ರೇತೋ ಯಜ್ಞದ ಮೂಲ ಎಲ್ಲಿಂದ ಪ್ರಾರಂಭವಾಗುತ್ತೆ, ಗರ್ಭ ಇದರ ಮೂಲ ಎಲ್ಲಿದೆ ಅನ್ನೋದನ್ನು ಬುಡದಿಂದ ಹೇಳ್ಕೊಂಬರ್ತಾರೆ. ಅದರಲ್ಲಿ ಕೊನೆಯಲ್ಲಿ ಬರುವಂತಹ ಮಂತ್ರ ಅಥವಾ 6ನೇದಲ್ಲ 5ನೇ ಮಂತ್ರ ಇದಾಗುತ್ತೆ. ಇಲ್ಲಿ ಮುಖ್ಯವಾಗಿ ಹೇಳಿರುವಂತಹ ವಿಷಯ ಅಂತಂದರೆ, ಈ ರೇತೋಯಜ್ಞಕ್ಕೆ ಸ್ತ್ರೀಯೇ ಅಗ್ನಿ, ಅವಳ ಉಪಸ್ಥವೇ ಸಮಿತ್ತು, ಯೋನಿಯೇ ಜ್ವಾಲೆ, ಒಳಗೆ ಮಾಡುವ ಕ್ರಿಯೆಗಳೇ ಕೆಂಡಗಳು, ಉಂಟಾಗುವ ಸುಖವೇ ಕಿಡಿಗಳು. ಅಂತಹ ಸ್ತ್ರೀಯರೆಂಬ ಅಗ್ನಿಯಲ್ಲಿ ದೇವತೆಗಳು ರೇತಸ್ಸನ್ನು ಹೋಮಿಸುತ್ತಾರೆ. ಇದಕ್ಕೆ ಅಂಗವಾಗಿ ಉಳಿದ ಎಲ್ಲ ಕ್ರಿಯೆಗಳು ಕೂಡ ಬರುತ್ತೆ ಎನ್ನುವುದಾಗಿ. ಹೀಗೆಯೇ 5ನೆಯ ಆಹುತಿಯಲ್ಲಿ ಸ್ತ್ರೀ ಪುರುಷರ ಸಂಗಮದಿಂದ ಕೂಡಿ ಗರ್ಭವು ಉತ್ಪತ್ತಿಯಾಗಿ ಒಂದು ಚೀಲದಂತಹ ವಸ್ತುವಿನಿಂದ ಆವೃತವಾಗಿ 10 ಅಥವಾ 9 ಮಾಸಗಳು ಗರ್ಭದಲ್ಲಿ ಶಯಿಸಿ ನಂತರ ಜನಿಸುತ್ತದೆ ಎನ್ನುವುದಾಗಿ ಆ ಒಂದು ಮಂತ್ರ ತಿಳಿಸಿಕೊಡುತ್ತೆ. ಮನುಷ್ಯನು ಜನಿಸುವಂತಹ ಹಿನ್ನೆಲೆಯನ್ನು ಇಲ್ಲಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ತಿಳಿಸಿದ್ದಾರೆ. ಅವರು ಹೇಳ್ತಾರೆ, ಶ್ರದ್ಧೆಯೇ ಮಾನವನ ಮೂಲ ಸ್ವರೂಪ ಅಂತ. ಅಲ್ಲಿಂದ ಗರ್ಭದ ಉತ್ಪತ್ತಿ ಪ್ರಾರಂಭವಾಗುತ್ತೆ. ಶ್ರದ್ಧೆಯನ್ನು ದಿವಿ ಎನ್ನುವಂತಹ ಅಗ್ನಿಯಲ್ಲಿ ಹೋಮಿಸಿದಾಗ ಅದು ಪ್ರಕೃತಿ ಪುರುಷಾತ್ಮಕನಾದ ಸೋಮನು ಹುಟ್ಟುತ್ತಾನೆ. ಅಲ್ಲಿಂದ ಮಳೆ, ಅನ್ನ ಮತ್ತು ರೇತಸ್ಸುಗಳು ಆ ಸೋಮನು ದಿವಿಯಿಂದ ಭುವಿಗೆ ಬರೋದಕ್ಕೆ ಕಾರಣವಾಗುತ್ತೆ. ಹಾಗೆ ಸೃಷ್ಟಿಯಜ್ಞದಲ್ಲಿ ದಿವ, ಸೂರ್ಯ, ಸೂರ್ಯನ ಕಿರಣಗಳು, ಅಹಸ್ಸು, ಚಂದ್ರಮ, ನಕ್ಷತ್ರ, ಪರ್ಜನ್ಯ, ವಾಯು, ಮೇಘ, ವಿದ್ಯುತ್ತು, ಸಿಡಿಲು, ಗುಡುಗುಗಳು, ಪೃಥ್ವಿ, ಸಂವತ್ಸರ, ಆಕಾಶ, ರಾತ್ರಿ, ದಿಕ್ಕು, ವಿದಿಕ್ಕುಗಳು ಮತ್ತು ಮಳೆಗಳು ಇವೆಲ್ಲ ಆದಿದೈವಿಕವಾದಂತಹ ತಮ್ಮ ಪಾತ್ರವನ್ನು ವಹಿಸುತ್ತೆ. ಅವುಗಳೆಲ್ಲದರ ಸಾರವಾಗಿ ಮಾನವನು ಜನಿಸ್ತಾನೆ. ಅವುಗಳಲ್ಲಿ ಯಾವುದೇ ಒಂದಿಲ್ಲದೆ ಇದ್ದರೂ ಕೂಡ ಮನುಷ್ಯನ ಜನ್ಮವನ್ನು ಕಲ್ಪಿಸಿಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ. ಮನುಷ್ಯ ಭೂಮಿಯಲ್ಲಿ ಜನಿಸಿದರೂ ಕೂಡ ಅವನ ಬೇರು ದಿವಿಯಲ್ಲಿ ದೇವತೆಗಳ ಸಂಕಲ್ಪದಲ್ಲಿ ಇದೆ ಅಂತ ಋಷಿಗಳು ಹೇಳಿರೋದು ತುಂಬ ವೈಶಿಷ್ಟ್ಯವಾಗಿದೆ ಅಂತ ಅನಿಸುತ್ತೆ. ಮತ್ತು ಈ ಋಷಿಗಳು ಮಾನವನ ಶರೀರವನ್ನು ಕೇವಲ ಮಾಂಸ ರಕ್ತಗಳಿಂದ ಕೂಡಿದ ಚೀಲ ಎನ್ನುವುದಾಗಿ ಗ್ರಹಿಸಲಿಲ್ಲ. ಅದೊಂದು ಜೀವಿಯ ಆಯತನ, ದೇವನ ಆವಾಸ ಸ್ಥಾನ ಎನ್ನುವುದಾಗಿ ತಾವು ಕಂಡುಕೊಂಡ್ರು. ಮತ್ತು ಅದು ಸ್ಥೂಲ, ಸೂಕ್ಷ್ಮ ಮತ್ತು ಪರ ಎನ್ನುವುದಾಗಿ 3 ಭಾಗಗಳಿಂದ ಕೂಡಿದೆ ಎನ್ನುವುದನ್ನು ನಿರೂಪಿಸಿದರು. ಆ ಸ್ಥೂಲ ಭಾಗವನ್ನು ತ್ವಂಮಾಂಸ ಮೇಧೋಸ್ಥಿ ಮಜ್ಜಾ ಶುಕ್ರ ವಿನಿರ್ಮಿತಂ ವಾತ ಪಿತ್ತ ಕಫೈರ್ಯುಕ್ತಂ ಸ್ಥೂಲಂ ದೇಹಂ ತದುಚ್ಯತೆ. ಚರ್ಮ, ಮಾಂಸ, ಮೇಧಸ್ಸು, ಮೂಳೆ, ಮಜ್ಜೆ ಮತ್ತು ಶುಕ್ರಗಳಿಂದ ನಿರ್ಮಿತವಾದ ವಾತ, ಪಿತ್ತ, ಕಫಗಳಿಂದ ಕೂಡಿದ ದೇಹವು ಸ್ಥೂಲ ದೇಹ ಎನ್ನುವುದಾಗಿ ಇದನ್ನು ಕರೆದರು. ಸ್ಥೂಲಂ ಶುಕ್ಲಾತ್ಮಕಂ ಬಿಂದು ಸೂಕ್ಷ್ಮಂ ಪಂಚಾಗ್ನಿರೂಪಕಂ ಸೋಮಾತ್ಮಕಃ ಪರಃ ಪ್ರೋಕ್ತಃ ಸದಾ ಸಾಕ್ಷಿ ಸದಾಶಿವ. ಸ್ಥೂಲವಾದ ಶುಕ್ಲಾತ್ಮಕವಾದ ಬಿಂದು, ಅದನ್ನು ಸ್ಥೂಲ ಅಂತ ಇಟ್ಕೊಳ್ಳಿ. ಇದರೊಡನೆ ಇರುವಂತಹ ಪಂಚಾಗ್ನಿಗಳು ಅದು ಸೂಕ್ಷ್ಮವಾದವು. ಅದಕ್ಕೂ ಒಳಗೆ ಇರುವಂತಹ ಸೋಮಾತ್ಮಕವಾದಂತಹ ಸರ್ವಸಾಕ್ಷಿಯಾದ ಸದಾಶಿವನು ಪರನೂ ಆಗಿರುತ್ತಾನೆ ಎನ್ನುವುದಾಗಿ ಅವರು ನಿರ್ಣಯಿಸಿದ್ದಾರೆ. ಇವತ್ತಿನ ಆಧುನಿಕ ವಿಜ್ಞಾನ ಏನೆಲ್ಲ ಈ ಶುಕ್ಲದ ವಿಷಯದಲ್ಲಿ ಮಾಡಿರುವಂತಹ ಅಥವಾ ಈ ಒಂದು ಪ್ರದತ್ತ ವಿಷಯದಲ್ಲಿ ಮಾಡಿರುವಂತಹ ಸಂಶೋಧನೆಗಳೇನಿದೆಯೋ ಅವೆಲ್ಲವೂ ಕೂಡ ಆ ಬಿಂದುವನ್ನು ಅಧಿಕರಿಸಿದೆ ಎನ್ನುವುದನ್ನು ನಾವಿಲ್ಲಿ ಗಮನಿಸ್ಕೋಬೇಕು. ಆ ಬಿಂದುವನ್ನೇ ಯಾವುದನ್ನು ಶುಕ್ಲ ಎನ್ನುವುದಾಗಿ ಇಲ್ಲಿ ತಿಳಿಸಿದಾರೋ ಅದನ್ನು ಅವರು ಸ್ಥೂಲ ಎನ್ನುವುದಾಗಿ ವಿಭಾಗ ಮಾಡಿಬಿಟ್ಟಿದ್ದಾರೆ. ಸ್ಥೂಲಂ ಶುಕ್ಲಾತ್ಮಕಂ ಬಿಂದು ಅಂತ. ಆ ಬಿಂದು ಅದು ಸ್ಥೂಲ ಪ್ರಭೇದಕ್ಕೆ ಬರುತ್ತೆ. ಅದರ ಒಳಗಡೆ ಸೂಕ್ಷ್ಮವಾಗಿರುವಂತಹ ಪಂಚಾಗ್ನಿಗಳು ಉಂಟು. ಅದಕ್ಕಿಂತಲೂ ಒಳಗಡೆ ಹೋದರೆ ಸದಾಶಿವನಾದಂತಹ ಪರದೇವತೆ ಉಂಟು. ಈ 2 ಪಂಚಾಗ್ನಿ ಮತ್ತು ಸದಾಶಿವನ ವಿಷಯದಲ್ಲಿ ಇವತ್ತಿನ ಆಧುನಿಕ ವಿಜ್ಞಾನ ಯಾವುದೇ ಸಂಶೋಧನೆಗಳನ್ನು ಮಾಡಿರೋದು ನಮ್ಮ ಗಮನಕ್ಕೆ ಬಂದಿಲ್ಲ. ಹಾಗಾಗಿ ಅನೇಕ ಸಂಶೋಧನೆಗಳು ನಡೆದಿದೆ. ಅದರಿಂದ ಅನೇಕ ವಿಷಯಗಳು ಜಗತ್ತಿಗೆ ಸಿಕ್ಕಿದೆ. ಜಗತ್ತು ಆ ವಿಷಯಗಳ ಪ್ರಯೋಜನವನ್ನು ಕೂಡ ಪಡ್ಕೋತಾ ಇದೆ. ಆದರೆ ಅವೆಲ್ಲವೂ ಕೂಡ ಸ್ಥೂಲವಾದಂತಹ ವಿಭಾಗಕ್ಕೆ ಸೇರಿದ್ದು ಎನ್ನುವುದನ್ನು ಇಲ್ಲಿ
ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ತಮ್ಮ ಅಗಾಧವಾದಂತಹ ಮೇಧಾಶಕ್ತಿ ಮತ್ತು ದೇವತಾ ಅನುಗ್ರಹದಿಂದ ಗಳಿಸಿದಂತಹ ಜ್ಞಾನದಲ್ಲಿ, ಅಂತಹ ಜ್ಞಾನಿಗಳಲ್ಲಿ ಒಬ್ಬನಾದಂತಹ ಪೈಪ್ಪಲಾದ ಎನ್ನುವ ಮಹರ್ಷಿಯು ಗರ್ಭೋಪನಿಷತ್ತಿನಲ್ಲಿ ಶುಕ್ರ ಶೋಣಿತಗಳ ಸಂಗಮದಿಂದ ಗರ್ಭವು ಹೇಗೆ ಉಂಟಾಗುತ್ತೆ ಮತ್ತು ಮುಂದೆ ಅದು ಹೇಗೆ ಬೆಳೆಯುತ್ತೆ ಎನ್ನುವುದನ್ನು ವಿಸ್ತಾರವಾಗಿ ತಿಳಿಸಿರೋದು ಕಂಡುಬರುತ್ತೆ. ಆದರೆ ಇದು ಇವತ್ತಿನ ಆಧುನಿಕ ಯಂತ್ರದಿಂದ ಕಂಡುಕೊಂಡಂತಹ ಯಾವ ರಿಸಲ್ಟ್, ಫಲಿತಾಂಶ ಇದೆಯೋ ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿರೋದು ನಮಗೆ ಗಮನಕ್ಕೆ ಬರುತ್ತೆ. ಅವರು ಹೇಳ್ತಾರೆ, ಶರೀರವು ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶಗಳೆಂಬ ಪಂಚಭೂತಗಳಿಂದ ಉಂಟಾಗಿದೆ. ಆ ಶರೀರದಲ್ಲಿರುವಂತಹ ಕಠಿಣವಾದಂತಹ ಭಾಗ ಏನಿದೆಯೋ ಅದೆಲ್ಲ ಪೃಥ್ವಿ ತತ್ವಕ್ಕೆ ಸಂಬಂಧಿಸಿದ್ದು, ದ್ರವವಾಗಿರುವಂತಹ ಭಾಗ ಏನಿದೆಯೋ ಅದೆಲ್ಲ ಅಪ್ತತ್ವಕ್ಕೆ ಸಂಬಂಧಿಸಿದ್ದು, ಉಷ್ಣವಾಗಿರುವಂತಹ ಭಾಗ ಏನಿದೆಯೋ ಅದೆಲ್ಲ ಅಗ್ನಿತತ್ವಕ್ಕೆ ಸಂಬಂಧಿಸಿದ್ದು, ಮತ್ತು ಆ ಶರೀರದಲ್ಲಿ ಉಂಟಾಗುವಂತಹ ಚಲನಗಳು ಏನಿದೆಯೋ ಅವೆಲ್ಲ ವಾಯುತತ್ವಕ್ಕೆ ಸಂಬಂಧಿಸಿದ್ದು, ಮತ್ತು ದೇಹದಲ್ಲಿರುವಂತಹ ಟೊಳ್ಳಾದಂತಹ ಭಾಗ ಏನಿದೆಯೋ ಅದು ಆಕಾಶ ತತ್ವಕ್ಕೆ ಸಂಬಂಧಿಸಿದ್ದು. ಅಂತೆಯೇ ಶರೀರದ ರಚನೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸುವಂತಹ ರಸ, ಸ್ವರ ಮತ್ತು ವರ್ಣಗಳು, ಇದನ್ನು ಕುರಿತಿಯೂ ಕೂಡ ಅವರು ತಿಳಿಸ್ತಾರೆ. ಶರೀರದ ರಚನೆಯಲ್ಲಿ ಮಧುರ, ಆಮ್ಲ, ಲವಣ, ಕಟು, ಕಷಾಯಗಳೆಂಬಂತಹ ರಸಗಳು ತಮ್ಮ ಪಾತ್ರವನ್ನು ವಹಿಸುತ್ತೆ. ಹಾಗೆ ಷಡ್ಜ, ಋಷಭ, ಗಾಂಧಾರ, ಪಂಚಮ, ಮಧ್ಯಮ, ದೈವತ, ನಿಷಾದಗಳೆಂಬಂತಹ 7 ಸ್ವರಗಳು, ರಸ, ಶೋಣಿತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜೆ ಮತ್ತು ಶುಕ್ಲಗಳು ಇವೆಲ್ಲವೂ ಕೂಡ ತಮ್ಮ ಪಾತ್ರವನ್ನು ವಹಿಸುತ್ತೆ ಅವರು ತಿಳಿಸಿಕೊಟ್ಟು, ಇನ್ನು ಮುಂದೂ ಕೂಡ ಅನೇಕ ರೀತಿಯಾದಂತಹ ತಮ್ಮದೇ ಆದ ಭಾಷೆಯಲ್ಲಿ ಈ ವರ್ಣನೆಯನ್ನು ಅವರು ಕೊಟ್ಟಿದ್ದಾರೆ. ಇವತ್ತಿನ ಆಧುನಿಕ ವಿಜ್ಞಾನ ಏನು ಹೇಳುತ್ತೆ, ಅಸಂಖ್ಯಾತವಾದಂತಹ ಶುಕ್ಲದಲ್ಲಿ ಇರುವಂತಹ ರೇತೋ ಅಣುಗಳು ತಾಮುಂದು ಎನ್ನುವುದಾಗಿ ರಜೋಂಡವನ್ನು ತಲುಪೋದಕ್ಕೆ ಸ್ಪರ್ಧಿಸುತ್ತೆ. ಆ ಸ್ಪರ್ಧೆಯಲ್ಲಿ ಯಾವುದೋ ಒಂದು ಹೋಗಿ ಆ ರಜೋಂಡವನ್ನು ಪ್ರವೇಶಿಸುತ್ತೆ. ಆಮೇಲೆ ಅಲ್ಲಿಯ ದ್ವಾರ ಮುಚ್ಚಿ ಉಳಿದವುಗಳಿಗೆ ಅವಕಾಶ ಇರೋದಿಲ್ಲ. ಅಂದರೆ ತಾತ್ಪರ್ಯ, ಆ ಒಂದು ಗರ್ಭ ಉತ್ಪತ್ತಿ ಏನಿದೆ, ಆ ಗರ್ಭ ಆಧಾನ ಏನಿದೆ ಅದು ಯದೃಚ್ಛೆ, ಅಂದರೆ ಆಕಸ್ಮಿಕವಾಗಿ ನಡೆಯುತ್ತೆ ಅಂತ. ಆದರೆ ಇದನ್ನು ನಮ್ಮ ಶಾಸ್ತ್ರಗಳು ಅದು ದೈವನೇತ್ರವಾದಂತಹ ಕರ್ಮದಿಂದ ಪ್ರೇರಿತವಾಗಿ ನಡೆಯುತ್ತೆ, ಇದು ಆಕಸ್ಮಿಕ ಅಲ್ಲ ಎನ್ನುವಂತಹ ವಿಷಯವನ್ನು ತಿಳಿಸುತ್ತೆ. ಒಂದು ಕ್ರಿಯೆ ಫಲಪರ್ಯಂತವಾಗಿ ಘಟಿಸಬೇಕಾದ್ರೆ ದೇಶಕಾಲ ಕ್ರಿಯೆಗಳು ಮತ್ತು ದೈವವೂ ಕೂಡ ಅದಕ್ಕೆ ಅನುಕೂಲಿಸಬೇಕಾಗುತ್ತೆ. ಅಂತೆಯೇ ಚಿಂತಿಸಿದಂತಹ ಋಷಿಮುನಿಗಳು ಈ ಗರ್ಭಾಧಾನ ಎನ್ನುವಂತಹ ಸಂಸ್ಕಾರವನ್ನು ರಚಿಸಿಕೊಟ್ರು. ಅದಕ್ಕೆ ಅವರು ಸಂಕಲ್ಪವನ್ನು ಇಡ್ತಾರೆ, ಬೀಜಗರ್ಭ ಸಮುದ್ಭವ ಏನೋ ನಿಬರ್ಹಣ ಪುರಸ್ಸರಂ ಆಯುಶ್ರೀ ಬಲವೃದ್ಧಿದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಎನ್ನುವುದಾಗಿ. ಬೀಜ ಅಂತಂದರೆ ಪುರುಷನ ಶುಕ್ಲ, ಗರ್ಭ ಅಂತಂದರೆ ಸ್ತ್ರೀಯ ರೇತು ಅಂಡಜಗಳು, ಇವುಗಳಲ್ಲಿರುವಂತಹ ದೋಷಗಳನ್ನು ನಿವಾರಣೆ ಮಾಡಿ ಆಯಸ್ಸು, ಬಲ ಮತ್ತು ಶ್ರೀ ಇದು ಮೂರೂ ಕೂಡ ವೃದ್ಧಿಯಾಗುವಂತಹ ಒಂದು ಸಂತತಿ ಮುಂದೆ ಬೆಳೆದು ಬರಬೇಕು. ಅಂತಹ ಸಂತತಿ ಬಂದು ಏನಾಗಬೇಕು, ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ಆ ಸಂತತಿಯಿಂದ ತಾನೂ ಔನ್ನತ್ಯವನ್ನು ಗಳಿಸೋದಲ್ಲದೆ ತನ್ನ ಪೂರ್ವಜರು ಮತ್ತು ಮುಂದೆ ಬರಲಿಕ್ಕಿರುವಂಥವರು ಅವರಿಗೂ ಒಂದು ಜೀವನದ ಔನ್ನತ್ಯವನ್ನು ಗಳಿಸಿಕೊಡಬೇಕು. ಅಂತಹ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಈ ಕರ್ಮವನ್ನು ಪ್ರಾರಂಭ ಮಾಡ್ತಾರೆ. ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿ, ಪ್ರಾಣಾಯಾಮವನ್ನು ಮಾಡಿ, ಪ್ರಾಣಗಳ ಸಂಯಮನವನ್ನು ಗಳಿಸಿ ಎಂಬುದು ಆರ್ಷವಾದಂತಹ ಸಂಪ್ರದಾಯ ಆಗಿದೆ. ಈ ರೀತಿಯಾದಂತಹ ಕರ್ಮವನ್ನು ವಿಷ್ಣುರ್ಯೋನಿಂಕಲ್ಪಯದು ಮುಂತಾದಂತಹ ಮಂತ್ರಗಳಿಂದ ರಹಸ್ಯದಲ್ಲಿ ಸ್ತ್ರೀಯನ್ನು ಅಭಿಮಂತ್ರಿಸಿ ವಾಕ್ ಸಂಯಮನವನ್ನು ಮಾಡಿ ಗರ್ಭಾಧಾನವನ್ನು ಮಾಡಬೇಕು ಎನ್ನುವುದು ಋಷಿಗಳ ನೋಟವಾಗಿದೆ. ಈ ಒಂದು ಆರ್ಷವಾದಂತಹ ರೇತೋಯಜ್ಞಕ್ಕೆ ವಿಷ್ಣುವೇ ಅಧಿದೇವತೆಯಾಗಿದ್ದಾನೆ. ಅವನು ವ್ಯಾಪಿಸುವಂತಹ ವಿಧಾನವನ್ನು ಅರ್ಥ ಮಾಡಿಕೊಳ್ಳುವುದೂ ಒಂದೇ. ಈ ದೇಹದಲ್ಲಿ ಈ ಒಂದು ಗರ್ಭರೂಪಿಯ ಪರರೂಪಿಯಾಗಿ ಆ ಶುಕ್ಲದಲ್ಲಿ ಅವಿತುಕೊಂಡು ಆ ಗರ್ಭರೂಪಿಯಾಗಿ ವಿಕಾಸವಾಗಿ ಒಂದು ಶರೀರ ರೂಪಿಯಾದಂತಹ ಆಗುವಂತಹ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದೂ ಒಂದೇ, ಮತ್ತು ಈ ಬ್ರಹ್ಮಾಂಡದ ಸೃಷ್ಟಿ ಹೇಗಾಯಿತು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದೂ ಒಂದೇ ಎನ್ನುವುದು
ಒಂದು ಋಷಿಗಳ ನೋಟ ಆಗಿದೆ. ಈ ಒಂದು ಗರ್ಭದ ವಿಷಯದಲ್ಲಿ ಆಧುನಿಕ ವಿಜ್ಞಾನ ಆಶ್ಚರ್ಯಕರವಾದಂತಹ ಸಂಶೋಧನೆಗಳನ್ನು ಮಾಡಿದೆ ಮತ್ತು ಈ ಸಂಶೋಧನೆಗಳಿಂದ ನಾವೆಲ್ಲರೂ ಕೂಡ ಉಪಕೃತರಾಗಿದ್ದೇವೆ ಎನ್ನುವುದನ್ನು ಆವಾಗೆ ನೆನಪಿಸಿಕೊಂಡಾಯಿತು. ಅತಿ ಸೂಕ್ಷ್ಮದರ್ಶಕಗಳೆಂಬಂತಹ ಯಂತ್ರದ ಸಹಾಯದಿಂದ ರಕ್ತಗಳು ಮತ್ತು ಶುಕ್ರಗಳಲ್ಲಿ ಇರುವಂತಹ ವರ್ಣತಂತುಗಳು, ಕ್ರೊಮೊಸೋಮ್ಸ್, ಈ ಘಟಕಗಳನ್ನು ತಿಳಿದು ಅದು ಹೇಗೆ ತಂದೆಯ ದೈಹಿಕ ಮತ್ತು ಮಾನಸಿಕವಾದ ಗುಣಸ್ವಭಾವಗಳನ್ನು ಮುಂದಿನ ಸಂತಾನಕ್ಕೆ ಸಂಕ್ರಮಣಗೊಳಿಸುತ್ತದೆ ಎನ್ನುವುದನ್ನು ಕೂಡ ಇವತ್ತು ತಿಳ್ಕೊಂಡಿದ್ದಾರೆ. ಇದರಿಂದ ಈ ಕ್ರೊಮೊಸೋಮ್ಗಳ ಅಥವಾ ವರ್ಣತಂತುಗಳ ಅಧ್ಯಯನದಿಂದ ಅನೇಕ ಲಾಭ ಇವತ್ತು ನಮಗೆ ಆಗಿದೆ. ಇದರಿಂದ ಜೀನ್ ಥೆರಪಿ ಎನ್ನುವಂತಹ ಒಂದು ಹೊಸ ವಿಭಾಗವೇ ಹುಟ್ಕೊಂಡ್ಬಿಟ್ಟಿದೆ. ಈ ಒಂದು ವರ್ಣತಂತುಗಳಲ್ಲಿ ಉಂಟಾಗುವಂತಹ ದೋಷದಿಂದ ಉಂಟಾಗುವ ಕೆಲವೊಂದು ರೋಗಗಳಿದೆ, ಹಿಮೋಫೀಲಿಯಾ, ಥೆಲಸೀಮಿಯಾದಂತಹ ರೋಗಗಳು. ಇಂತಹ ರೋಗಗಳನ್ನು ಆ ವರ್ಣತಂತುಗಳಲ್ಲಿ DNA ಇರುವ ದೋಷಗಳನ್ನು ಸರಿ ಮಾಡೋದ್ರ ಮೂಲಕವೇ ಅದನ್ನು ನಾವು ತಡೆಗಟ್ಟಬಹುದು ಎನ್ನುವುದನ್ನು ಇವತ್ತು ವಿಜ್ಞಾನ ಕಂಡುಕೊಂಡಿದೆ. ಹಾಗೆ ಈ ಫೊರೆನ್ಸಿಕ್ ಸೈನ್ಸ್, ಅಪರಾಧಶಾಸ್ತ್ರ, ಇದು ಕೂಡ ಈ ಒಂದು ವರ್ಣತಂತುಗಳ ಒಂದು ಅಥವಾ ಶುಕ್ಲ ಅಥವಾ ಶೋಣಿತಗಳ ಒಂದು ಸಹಾಯದಿಂದ ಅದರ ಮೇಲೆ ನಡೆದ ಸಂಶೋಧನೆಯಿಂದ ಬೆಳ್ಕೊಂಡಂತಹ ಒಂದು ವೈಜ್ಞಾನಿಕ ವಿಭಾಗವಾಗಿದೆ. ಆದರೆ ಇವೆಲ್ಲ ಯಾವುದೇ ಆದರೂ ಕೂಡ ಮೊದಲೇ ತಿಳಿಸಿದಂತೆ ಸ್ಥೂಲ ಭಾಗದಲ್ಲಿಯೇ ನಡೆದಂತಹ ಸಂಶೋಧನೆಗಳು, ಇನ್ನೂ ಸೂಕ್ಷ್ಮ ಮತ್ತು ಪರಭಾಗಗಳು ಇನ್ನೂ ಕೂಡ ಸಂಶೋಧನೆಗೆ ಅರ್ಹವಾಗಿವೆ. ಅವುಗಳನ್ನೆಲ್ಲ ನಾವು ಸಂಶೋಧಿಸಬೇಕಾಗಿದೆ ಮತ್ತು ಇದನ್ನು ನಾವು ಜಗತ್ತಿಗೆ ಕೊಡಬೇಕಾಗಿದೆ. ಆ ರೀತಿ ಜಗತ್ತಿಗೆ ಕೊಟ್ಟಾಗ ತಾನೇ ಋಷಿಗಳು ತಂದಂತಹ ಈ ಒಂದು ವಿಷಯಗಳು ಜಗತ್ತಿನಲ್ಲಿ ಉಳ್ಕೊಳ್ಳುತ್ತೆ. ಈ ಎಲ್ಲ ವಿಷಯಗಳನ್ನು ಸನಾತನ ಆರ್ಯ ಮಹರ್ಷಿಗಳ ಹೃದಯ ಗುಹೆಯಲ್ಲಿ ಬೆಳಗಿದಂತಹ ಅನೇಕ ಸತ್ಯಗಳನ್ನು ತನ್ನ ಮಹಾಮೇಧೆಯಿಂದ ಬೆಳಕಿಗೆ ತಂದು ಮತ್ತೆ ಆ ಬೆಳಕು ಈ ಲೋಕದಲ್ಲೆಲ್ಲ ಬೆಳಗಲಿ ಎನ್ನುವಂತಹ ತನ್ನ ಮಹಾ ಸಂಕಲ್ಪದಿಂದ ತನ್ನ ಜೀವನವನ್ನೆಲ್ಲವನ್ನು, ಭೌತಿಕವಾದ ಜೀವನವನ್ನೆಲ್ಲವನ್ನೂ ಕೂಡ ಸವೆಸಿದಂತಹ ಮಹಾ ಯೋಗೇಶ್ವರನಾದ ನನ್ನ ಹೃದಯ ಗುರುವಾದ ಶ್ರೀರಂಗ ಭಗವತಿಯರ ಪದತಲಗಳಲ್ಲಿ ಅವರದೇ ಆದಂತಹ, ಅವರೇ ಕೊಟ್ಟಂತಹ ನೋಟ, ಅವರೇ ಕೊಟ್ಟಂತಹ ವಿಷಯ ಅವೆಲ್ಲವನ್ನೂ ಕೂಡ ಸಮರ್ಪಣೆ ಮಾಡ್ತೇನೆ. ಮತ್ತು ಆ ಒಂದು ಮಹಾಪ್ರಜ್ಞಾ ಸಮುದ್ರದಿಂದ ವಿಷಯಗಳು ಈ ಒಂದು ಚಿಕ್ಕ ಬುದ್ಧಿಭೂಮಿಕೆಗೆ ಹರಿಯುವಲ್ಲಿ ಯಾರ್ಯಾರೆಲ್ಲ ದ್ವಾರವಾಗಿ ನಿಂತರೋ ಆ ಎಲ್ಲ ಮಹಾಜನಗಳನ್ನು ಮನಸ ವಾಚ ಕಾಯೇನ ಸ್ಮರಿಸಿ ಈ ವಿಷಯವನ್ನು ಆ ಮಹಾಪ್ರಭುವಿನ ಪದತಲಗಳಲ್ಲಿ ಸಮರ್ಪಣೆ ಮಾಡ್ತಾರೆ. ಬ್ರಹ್ಮ ಮುಹೂರ್ತ ಅನ್ನೋದನ್ನು ಯಾವ ಅರ್ಥದಲ್ಲಿ ಅವರು ಬಳಸಿದ್ದಾರೆ ಅಂತ ತಿಳ್ಕೊಂಡ್ರೆ ಉತ್ತರ ಹೇಳಕ್ಕೆ ಅನುಕೂಲ ಆಗುತ್ತೆ. ಈ ಶ್ರೇಷ್ಠ ಸಂತತಿ ಅನ್ನೋದನ್ನು ನೀವು ಯಾವ ಅರ್ಥದಲ್ಲಿ ಬಳಸ್ತಾ ಇದ್ದೀರಿ ಸರ್? ಹಾಗಲ್ಲ, ಒಳ್ಳೆಯ ಸಂತತಿ ಆಗುವವರು ಅಂತಂದರೆ ನಿಮಗೆ ಶಂಕರಾಚಾರ್ಯರಂಥವ್ರು ಹುಟ್ಟಬೇಕೋ ಅಥವಾ ದೇಶದ ಪ್ರಧಾನಿಯಾಗಿ ತಮ್ಮ ಕುಲವನ್ನು ಮುಂದುವರಿಸುವಂತಹ ಸಂಸಾರಿಗಳು ಹುಟ್ಟಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಇದೆಯೋ ಅಂತ? ಅದು ಅವರವರ ಅಭಿಪ್ರಾಯ. ಅಲ್ಲ ಅಲ್ಲ ಅಲ್ಲ, ದಂಪತಿಗಳ ಅಭಿಪ್ರಾಯ. ದಂಪತಿಗಳು ನಾನು ತಿಳ್ಕೊಂಡಿರೋದು, ನಾನು ಓದಿರೋದು. ಅಲ್ಲ, ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಶ್ರೇಷ್ಠ ಸಂತತಿ ಪಡಿಬೇಕಾದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಅದು ಫಲ ಆಗಬೇಕು ಅಂತ ನಾನು ಓದಿದ್ದೀನಿ. ಇದು ನಿಜನಾ ಹೇಗೆ ನೀವು ಹೇಳಿ? ಇದು ಸತ್ಯವಾದ ಮಾತೆ. ಆದರೆ ಒಂದು ಸೂಕ್ಷ್ಮತೆಯನ್ನು ನಿಮಗೆ ತಿಳಿಸೋದಕ್ಕೆ ಬಯಸ್ತೀನಿ ಸರ್. ನಿಮ್ಗೆ ಗೊತ್ತಿಲ್ಲ ಅಂತ ದಯವಿಟ್ಟು ತಪ್ಪಾಗಿ ಭಾವಿಸಬಾರ್ದು. ನನಗಿಂತ ಹಿರಿಯರು ನೀವು. ಗರ್ಭಾಧಾನ ಅನ್ನೋದು ಆ ಮುಹೂರ್ತವನ್ನು ಇಟ್ಕೊಳ್ತೀವಲ್ಲ ನಾವು, ಇಟ್ಕೊಳ್ಳುವಾಗ ವಾಸ್ತವಿಕವಾಗಿ ಅದು ನಮ್ಮ ಕಣ್ಣಿಗೆ ನಡೆಯುವಂತಹ ಕ್ರಿಯೆಯಲ್ಲ, ನಾವು ನೋಡಲಿಕ್ಕೆ ಸಾಧ್ಯ ಆಗೋಲ್ಲ. ಪುರುಷ ಸ್ತ್ರೀಯರ ಸಂಗಮನವನ್ನು ಮಾತ್ರ ನಾವು ನೋಡ್ಬೋದು. ಅಥವಾ ನೋಡ್ಬೋದು ಅಂದರೆ ಹಾಗಲ್ಲ, ಅದು ನಮ್ಮ ಕೈಲಿರುವಂತಹ ವಿಷಯ. ಅಥವಾ ಆ ಒಂದು ಚರಮಸ್ಥಿತಿ ಏನಿದೆಯಲ್ಲ ಅದನ್ನು ಮಾತ್ರ ನಾವು ಅನುಭವಿಸ್ಬೋದೇ ಹೊರತು ದೇಹದ ಒಳಗೆ ನಡೆಯುವಂತಹ ಕ್ರಿಯೆ, ಅಂಡ ಮತ್ತು ರೇತಸ್ಸಿನ ಸಂಗಮ ಅನ್ನೋದಿದೆಯಲ್ಲ, ಇದು ಆ ಒಂದು ದೇಹದಲ್ಲಿ ನಡೆಯುವಂತಹ ಕ್ರಿಯೆ. ಆ ಅಂಡ ಇದೆ, ಒಂದು ರೇತಸ್ಸಿದೆ, ಇದೆರಡೂ ಬಂದು ಒಟ್ಟು ಸೇರುವಾಗ ಆ ನಿಮ್ಮ ಮುಹೂರ್ತ ಇರುತ್ತೋ ಅನ್ನೋದನ್ನು ನೋಡ್ಕೋಬೇಕು. ನಮ್ಮ ಕೈಯಲ್ಲಿದೆ ಅದು ನಾವು ಮಾಡ್ಬೋದು. ನಮ್ಮ ಕೈಯಲ್ಲಿದೆ ಅದು ನಾವು ಮಾಡ್ಬೋದು. ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಹಾಗೆ ಅದಕ್ಕೆ ನಾನು ಹೇಳಿದ್ದು, ಗಮನಿಸಿ, ನನ್ನ ಪ್ರವಚನದಲ್ಲಿ ಅದಕ್ಕೆ ನಾನು ಹೇಳಿದ್ದು ರೇತಸ್ಸು ಮತ್ತು ಅಂಡಜಗಳ ಸೇರುವಿಕೆ ದೈವನೇತ್ರ, ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ.
ಆ ಟೈಮಲ್ಲಿ ಮಾಡಿದರೆ ಅಂತಹ ಸಂತತಿ ಹುಟ್ಟಿದೆಯೋ ಇಲ್ಲೋ ಅನ್ನೋದನ್ನು ನಾವು ಫಾಲೋ ಅಪ್ ಮಾಡಬೇಕು. ಒಂದು ಇನ್ನೊಂದು, ಒಂದೇ ನಿಮಿಷ, ಇನ್ನೊಂದು, ಕೇವಲ ಮುಹೂರ್ತ ಒಂದೇ ಕಾರಣ ಅಲ್ಲ. ನಾನು ಹೇಳಿದ್ದೇನೆ ಇಲ್ಲಿ ದೇಶ ಕಾಲ ಮತ್ತು ದೈವ ಒಂದಿದೆ ಅಂತ. ಆ ದೈವ ಏನಿದೆ ಅದು ದೈವನೇತ್ರವಾಗಿದೆ. ಅದರ ಸಂಕಲ್ಪಕ್ಕೆ ತಕ್ಕಂತೆ ಇರುತ್ತೆ. ಒಂದು ವಿಷಯ, ಹಾರಿಕೆ ಉತ್ತರ ಅಲ್ಲ, ದಯವಿಟ್ಟು ತಪ್ಪಾಗಿ ಭಾವಿಸಬೇಡಿ. ಇವರೇನು ಕಣ್ಣಿಗೆ ಕಾಣದೇ ಇರೋದನ್ನು ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಓಡೋಗಿ ನೋಡ್ತಾ ಇದ್ದಾರೆ ಅಂತ. ಹಾಗೆ ಓಡೋಗ್ಲಿಕ್ಕೆ ಇಷ್ಟಪಟ್ಟಿದ್ದರೆ ನಾನು ಇಲ್ಲಿ ನಿಲ್ತಾನೇ ಇರಲಿಲ್ಲ. ಆದರೆ ಇವರು ಏನು ಹೇಳಿದ್ರಲ್ಲ, ಆಧುನಿಕ ವಿಜ್ಞಾನ ಇವತ್ತು ಹೊರಗಡೆ ಅಲ್ಲಿ ಒಂದು ಕೃತಕವಾದಂತಹ ಒಂದು ಸನ್ನಿವೇಶದಲ್ಲಿ ಅವೆರಡನ್ನು ಸೇರಿಸಿ ಪ್ರಣಾಳ ಶಿಶು ಅಂತ ತಯಾರು ಮಾಡ್ತಾ ಇದೆ. ಆದರೆ ಅಲ್ಲಿ ಬೀಜಕ್ಕೆ ಸಂಸ್ಕಾರ ಆಗಿದೆಯಾ, ಶೋಣಿತಕ್ಕೆ ಸಂಸ್ಕಾರ ಆಗಿದೆಯಾ, ಆಗಿದ್ದರೆ ಅದು ಫಲದಾಯಕವಾಗಿದೆಯಾ, ಆಗಿದ್ದರೆ ಎಷ್ಟು ಮಟ್ಟಿಗೆ ಆಗಿದೆ, ಸಂಸ್ಕಾರ ಆಗೋಕ್ಕಿಂತ ಪೂರ್ವದಲ್ಲಿ ಏನು ದೋಷ ಇತ್ತು, ಶುಕ್ರದಲ್ಲಿ ಮಾಡೋಕ್ಕಿಂತ ಪೂರ್ವದಲ್ಲಿ ಶೋಣಿತದಲ್ಲಿ ಏನು ದೋಷ ಇತ್ತು, ಇದನ್ನೆಲ್ಲ ವಿಜ್ಞಾನ ಅಳೆದಿದೆಯಾ? ನನಗೆ ಒಂದು ನಿಮಿಷ, ಅದೇ ಸರ್, ಇವತ್ತಿನ ಆಧುನಿಕ ವಿಜ್ಞಾನ ನಾನು ಮಾತನಾಡ್ತಾ ಹೇಳಿದೆ ಕೇವಲ ಸ್ಥೂಲ ಭಾಗದಲ್ಲಿ ಮಾತ್ರ. ಆ ರೇತಸ್ಸಿನ ಸೂಕ್ಷ್ಮ ಭಾಗ ಏನಿದೆ, ಪಂಚಾಗ್ನಿ ಮತ್ತು ಸದಾಶಿವ ರೂಪ, ನಾವು ಸೂಕ್ಷ್ಮ ಮತ್ತು ಪರರೂಪ ಅಂತ ಏನು ಹೇಳ್ತೀವಿ, ಅದರ ಬಗ್ಗೆ ಇವತ್ತಿನ ವಿಜ್ಞಾನ ಸಂಶೋಧನೆ ಮಾಡ್ತಾ ಇದೆ. ಅತ್ಯಂತವಾದಂತಹ ಸ್ವಾಗತಾರ್ಹವಾದಂತಹ ವಿಷಯ. ಆದರೆ ಅದರಲ್ಲಿ ಇನ್ನೂ ಸಂಶೋಧನೆ ಆಗಬೇಕಾಗಿದೆ ಅಂತ ನನಗೆ ಗೊತ್ತಿರೋ ಪ್ರಕಾರ ಒಬ್ಬರು ಪ್ರಯೋಗ ಮಾಡಿ ರಿಸಲ್ಟ್ ತಗೊಂಡಿದ್ದಾರೆ. ಶ್ರೇಷ್ಠವಾದ ಸಂತತಿ ಅವರಿಗೆ ಸಮಾಧಾನ ಆಗಿದೆ. ಆಯ್ತಲ್ಲ, ಸತ್ಯ ಅಂತ ಆಯ್ತಲ್ಲ, ಪುಸ್ತಕದಲ್ಲಿ ಹೇಳಿದ್ದು ಸತ್ಯ ಅಂತ ಆಯ್ತು. ಆಬ್ವಿಯಸ್ಲಿ ಇರಲೇಬೇಕು ಸರ್. ನಾವು ಸೂಕ್ಷ್ಮವಾಗಿ ಒಂದೇ ಮಾತಿನಲ್ಲಿ ಹೇಳಿದೆ, ಎಲ್ಲ ಸ್ಥೂಲ ಭಾಗದಲ್ಲಿ, ಒಂದೇ ನಿಮಿಷ, ಸ್ಥೂಲ ಭಾಗದಲ್ಲಿ ಇರುವಂತಹ ಒಂದು ಸಂಶೋಧನೆಗಳಿವೆಲ್ಲ. ಅದರಲ್ಲಿ ಕರಾರುವಾಕ್ಕಾಗಿ ಈ ಒಂದು ಕ್ರಿಯೆಯಿಂದ ಇದೇ ರೀತಿ ಆಗುತ್ತೆ ಅಂತ ಒಂದು 10 ಕೇಸ್ ತಗೊಂಡ್ರೆ ಪರ್ಸಂಟೇಜ್ ವೈಸ್ ನಾವು ಬಹುಮತವನ್ನು ನೋಡಬೇಕಾಗತ್ತೆ. ಸಂಸ್ಕಾರಗಳಲ್ಲಿ ಹೇಳುವಂಥದ್ರಲ್ಲಿ ಸಂಸ್ಕಾರ ಅಂದರೆ ಏನು ಅಂತ ಮೊದಲನೇ ಪ್ರಶ್ನೆ ಬರಬೇಕಲ್ವಾ? ಮೊದಲು ಏನಿತ್ತು, ಆಮೇಲೆ ಏನಾಯಿತು, ಈ ವ್ಯತ್ಯಾಸ ಗೋಚರವಾಗದೆ ಹೋದರೆ ನಮಗೆ ಸಂಸ್ಕಾರ ಸರಿಯಾಗಿ ಆಯಿತೋ ಇಲ್ವೋ ಅನ್ನೋಂತಹ ಅಳತೆ ಯಾವುದು ಸಿಗುವಂಥದ್ದಲ್ಲ. ಇವತ್ತು ನಾವು ಸೈಂಟಿಫಿಕ್ ಪ್ಯಾರಾಮೀಟರ್ಸ್ ಅಂತ ಯಾವುದನ್ನು ಇಟ್ಕೊಳ್ತೀವೋ ಅದರಲ್ಲಿ ಇದು ಯಾವುದೂ ಸಿಗ್ತಾ ಇಲ್ಲ. ಮೊದಲು ಏನಿತ್ತು, ಮೊದಲು ಏನು ದೋಷ ಇತ್ತು, ಏನು ಕಳೆಯಿತು ಅಂತ ಹೇಳೋದಕ್ಕೆ ಇದೆಲ್ಲ ಬಹಳ ಸೂಕ್ಷ್ಮವಾದ ವಿಷಯಗಳು. ಒನ್ಸ್ ಅಗೇನ್, ಸೂಕ್ಷ್ಮ ಅಂತ ಹೇಳೋದು ಕೂಡ ಇಲ್ಲಿ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಹೇಳೋದಲ್ಲ. ಇದು ದೊಡ್ಡ ದೊಡ್ಡ ವಿಷಯಗಳೆಲ್ಲ, ಗಹನವಾದ ವಿಷಯಗಳೆಲ್ಲ ಸೂಕ್ಷ್ಮವಾಗೇ ಇರುತ್ತೆ. ನಿಮಗೆ ಒಂದು ಪ್ಯಾರಲಲ್ ಕೊಡ್ಬೋದು, ಇದನ್ನು ತಪ್ಪಿಸ್ಕೊಳ್ಳೋಕೆ ಹೇಳ್ತಾ ಇಲ್ಲ. ನೀಲ್ಸ್ ಬೋರ್ ಹೇಳುವಂಥ ಒಂದು ಮಾತು, ಹಿ ಹೂ ಹ್ಯಾಸ್ ಸ್ಟಡೀಡ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಆ್ಯಂಡ್ ಈಸ್ ನಾಟ್ ಶಾಕ್ಡ್ ಬೈ ಇಟ್ ಹ್ಯಾಸ್ ನಾಟ್ ಅಂಡರ್ಸ್ಟುಡ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮಾತಿದೆ. ಅಂದರೆ ಅತ್ಯಂತ ಗಹನವಾದ ವಿಷಯಗಳು ಐನ್ಸ್ಟೀನ್ಗೇ ಅಬ್ಬಾ ಹೀಗೆಲ್ಲ ಇರೋಕ್ಕೆ ಸಾಧ್ಯವಾ ಅಂತಂದ್ಬಿಟ್ಟು ಅವನಿಗೇ ಮನಸ್ಸಿಗೆ ಕ್ಷೋಭೆಯನ್ನು ಉಂಟು ಮಾಡಿದಂಥದ್ದು. ಗಾಡ್ ಡಸ್ ನಾಟ್ ಪ್ಲೇ ಡೈಸ್ ಅಂತ ಅವನು ಹಾಗೆ ಹೇಳ್ತಾನೆ. ಅವನು ಅಂದರೆ ಸೃಷ್ಟಿಯಲ್ಲಿ ಅತ್ಯಂತ ಸೂಕ್ಷ್ಮವಾದ ವಿಷಯಗಳೆಲ್ಲವೂ ಕೂಡ ಸಾಧಾರಣವಾದಂತಹ ಪ್ರತಿಭೆಗೆ ಗೋಚರವಾಗುವಂಥದ್ದಲ್ಲ. ಈ ವಿಷಯ ಇದೆ. ಇವರು ಹೇಳಿದಂತಹ ಒಂದು ಮಾತಿದೆ, ಸ್ಥೂಲಂ ಇದು ಶುಕ್ಲಾತ್ಮಕಂ ಬಿಂದು ಅಂತ. ಅದನ್ನೇ ನಾವು ಯಾವುದನ್ನೇ ನಾವು ಸೂಕ್ಷ್ಮ ಅಂತ ಇವತ್ತು ಕರಿಬಹುದೋ, ಸ್ಪರ್ಮ್ ಅಂತಂದರೆ ಏನು, ಸುಲಭ ಮೈಕ್ರೋಸ್ಕೋಪಲ್ಲಿ ಕೂಡ ಸಿಗದೇ ಇರೋಷ್ಟು ಸೂಕ್ಷ್ಮವಾಗಿರೋವಂಥದ್ದು, ಅದನ್ನೇ ನಾವು ಸ್ಥೂಲ ಅಂತ ಇಟ್ಕೊಂಡ್ರೆ ಋಷಿಗಳ ದೃಷ್ಟಿ ಎಷ್ಟು ಆಳಕ್ಕೆ ಹೋಗಿದೆ ಅನ್ನೋದನ್ನು ಅಲ್ಲಿ ಗಮನಿಸಬೇಕಾದಂಥದ್ದು ಒಂದು. ಮತ್ತು ನಾನು ಮೊದಲೇ ಹೇಳಿದಂತೆ ಸಂಸ್ಕಾರ ಅನ್ನೋದು ಏನು ಕ್ರಿಯೆಯನ್ನು ಉಂಟು ಮಾಡುತ್ತೆ ಅನ್ನೋದಕ್ಕೆ ನಮ್ಮಲ್ಲಿ ಇವತ್ತು ಮೆಷರ್ ಮಾಡೋದಕ್ಕೆ ಏನೂ ಮೆಥಡ್ಗಳಿಲ್ಲ. ಮತ್ತು ಇವರು ಹೇಳಿದಂತಹ ಗುರುಗಳು, ಇವರ ಗುರುಗಳು ನನ್ನ ಗುರುಗಳು ಹೌದು, ಅವರು ಸಂಸ್ಕಾರ ಒಂದು ಆದರೆ ಪೂರ್ವಾವಸ್ಥೆ ಏನು ಉತ್ತರಾವಸ್ಥೆ ಏನು ಇದರಲ್ಲಿ ಭೇದವನ್ನು ಅಳೆದು ತೋರಿಸಬಲ್ಲವರಾಗಿದ್ದರು. ಯಾವತ್ತಿನ ತನಕ ನಾವು ಬರೀ ಕ್ವಾಲಿಟೇಟಿವ್ ಸ್ಟೇಟ್ಮೆಂಟ್ಸ್ ಮಾಡ್ತೀವೋ ಅಲ್ಲಿ ಸೈನ್ಸ್ ಇಲ್ಲ, ಅಲ್ಲಿ ಬರೀ ಕಾಮನ್ ಸೆನ್ಸ್. ಎಲ್ಲಿ ನಾವು ಅಳೆದು ತೋರಿಸಬಲ್ಲೆವೋ ಅಲ್ಲೇ ಸೈನ್ಸ್ ಇರುವಂಥದ್ದು. ಸೈನ್ಸ್ ಅನ್ನೋದು ಅಲ್ಟಿಮೇಟ್ಲಿ ರೆಡ್ಯೂಸಿಬಲ್ ಟು ಫ್ಯಾಕ್ಟರ್ಸ್ ಆಫ್ ಕ್ವಾಂಟಿಫಿಕೇಷನ್. ತಾವು ಒಪ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಎಲ್ಲಿ ಕ್ವಾಂಟಿಫಿಕೇಷನ್ ಇಲ್ವೋ, ತುಂಬ ಸಾಧಾರಣ ಉದಾಹರಣೆ ಕೊಡ್ತೀನಿ. ಕ್ವಾಲಿಟೇಟಿವ್ ಸ್ಟೇಟ್ಮೆಂಟ್ಗೂ ಕ್ವಾಂಟಿಟೇಟಿವ್ ಸ್ಟೇಟ್ಮೆಂಟ್ಗೂ ಏನು ಡಿಫ್ರೆನ್ಸು ಅಂತ. ಕ್ವಾಲಿಟೇಟಿವ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ಇವಾಗ ಒಂದು ಸೋರ್ಸ್ ಆಫ್ ಲೈಟ್ ಇದೆ,
ಅದ್ರ ಹತ್ತಿರ ಬೆಳಕು ಜಾಸ್ತಿ ಇರುತ್ತೆ, ತುಂಬ ದೂರ ಹೋದರೆ ಬೆಳಕು ಕಡಿಮೆ ಇರುತ್ತೆ. ಸೋರ್ಸ್ ಆಫ್ ಲೈಟಿನಿಂದ ದೂರ ಹೋದಷ್ಟು ಬೆಳಕಿನ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ ಅಂತ ಹೇಳೋದು ಇಟ್ಸ್ ಜಸ್ಟ್ ಎ ಕ್ವಾಲಿಟೇಟಿವ್ ಸ್ಟೇಟ್ಮೆಂಟ್. ಸ್ವಾಮಿ ಎಷ್ಟು ದೂರ ಹೋದರೆ ಎಷ್ಟು ಕಡಿಮೆ ಆಯಿತು ಹೇಳಿ ಅಂತ ಹೇಳಿದ್ರೆ ಅದಕ್ಕೊಂದು ಲೆಕ್ಕಾಚಾರ ಇದೆಯಾ ಅಂತ ಹೇಳುವಂಥದ್ದು. ಸೈನ್ಸ್ನಲ್ಲಿ ನಾವು ಲಾ ಆಫ್ ಇನ್ವರ್ಸ್ ಸ್ಕ್ವೇರ್ಸ್ ಅಂತ ಕೇಳಿದ್ದೀವಿ ನಾವು. ಅದರ ಪ್ರಕಾರವಾಗಿ ಡಿವೈಡ್ ಬೈ ಡಿ ಸ್ಕ್ವೇರ್ಡ್ ಬರುತ್ತೆ, m1 m2 ಬೈ ಡಿ ಸ್ಕ್ವೇರ್ಡ್, μ1 μ2 ಬೈ ಡಿ ಸ್ಕ್ವೇರ್ಡ್. ಇದನ್ನೆಲ್ಲನೂ ಕೂಡ ನೀವು ಮ್ಯಾಗ್ನೆಟಿಸಮ್ನಲ್ಲಿ, ಎಲೆಕ್ಟ್ರಿಸಿಟಿನಲ್ಲಿ, ಆಪ್ಟಿಕ್ಸ್ನಲ್ಲಿ, ಸೌಂಡ್ನಲ್ಲಿ ಎಲ್ಲದರಲ್ಲೂ ನೋಡೋವಂಥದ್ದೇನೆ. ಡಿವೈಡ್ ಬೈ ಡಿ ಸ್ಕ್ವೇರ್ಡ್, ದೂರ ಇಷ್ಟು ದೂರ ಹೋದರೆ ಅದಕ್ಕೆ ಸ್ಕ್ವೇರ್ ಮಾಡಿ ಅದರಿಂದ ಭಾಗಿಸಿ ಆವಾಗ ನಿಮ್ಗೆ ಸಿಗುವಂಥ ರಿಸಲ್ಟು ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳುವಂಥದ್ದು. ಇಷ್ಟರ ಮಟ್ಟಿಗೆ ಕ್ವಾಂಟಿಫಿಕೇಷನ್ ಅದು ಎಲ್ಲಿ ಇಲ್ವೋ ಅಲ್ಲಿ ತನಕನೂ ಇದರ ಬಗ್ಗೆ ಯಾವುದೇನು. ಅದಕ್ಕೆ ನಮಗೆ ಧರ್ಮಶಾಸ್ತ್ರಗಳೆಲ್ಲ ಬರೋ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ತುಂಬ ಕ್ವಾಲಿಟೇಟಿವ್ ಸ್ಟೇಟ್ಮೆಂಟ್ಗಳಿದೆ, ಕ್ವಾಂಟಿಟೇಟಿವ್ ಸ್ಟೇಟ್ಮೆಂಟ್ಗಳು ಕಡಿಮೆ ಇದೆ. ಆದರೆ ಏನಂತ ಹೇಳಿದ್ರೆ ಇದೊಂದು ಪ್ಯಾರಾಡಾಕ್ಸ್. ಇವಾಗ ನಾವು ಮನೆಯಲ್ಲೇ ಆಗುತ್ತೆ ಇದು. ತಂದೆ ತಾಯಿಗಳು ಹೇಳೋದೆಲ್ಲ ರೀಸನಬಲ್ ಆಗಿರುತ್ತೆ ಅಂತ ಗೊತ್ತಾಗಿ ಹೋಗ್ಬಿಟ್ರೆ ಮಕ್ಕಳು ಜಾಸ್ತಿ ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಎಲ್ಲಿ ರೀಸನ್ ಹೇಳಲ್ವೋ ಮತ್ತು ಇದು ರೀಸನಬಲ್ ಆಗಿ ಇಲ್ವೋ ಏನೋ ಅಂತ ಅನಿಸುತ್ತೋ ಅಲ್ಲಿ ಪ್ರಶ್ನೆಗಳನ್ನು ಕೇಳುವಂಥ ಇದು ಯಾತಕ್ಕೆ ಮಾಡಬೇಕು ಅಂತ, ಪ್ರತಿಯೊಂದನ್ನು ಯಾತಕ್ಕೆ ಮಾಡಬೇಕು ಅನ್ನೋ ಪ್ರಶ್ನೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳೋ ಮಾತಿನಲ್ಲಿ ನಮಗೆ ಪೂರ್ಣ ನಂಬಿಕೆ ಬರೋದಕ್ಕೆ ಕಾರಣವಿಲ್ಲ. ಅಂದರೆ ಮನೆಯಲ್ಲಿ ಹಿರಿಯರು ಪ್ರಶ್ನೆ ಮಾಡಬೇಡ ತಲೆಹರಟೆ ಅಂತ ಹೇಳೋವಂಥ ಪಾಯಿಂಟ್ಗಳಲ್ಲಿ ಹಾಗಾದ್ರೆ ನಾ ಪ್ರಶ್ನೆ ಮಾಡ್ತೀನಿ, ನಂಗೆ ಇದಕ್ಕೆ ಉತ್ತರ ಬೇಕು ಅನ್ನೋವಂಥ ಸ್ಪಿರಿಟು ಜಾಸ್ತಿ ಆಗುತ್ತೆ. ಆದರೆ ಪ್ಯಾರಾಡಾಕ್ಸ್ ಆಫ್ ದಿ ಹ್ಯೂಮನ್ ಮೈಂಡ್ ಹೇಗೆ ಅಂತ ಹೇಳಿದ್ರೆ ಎಲ್ಲಿ ಒಂದು ಪ್ರಶ್ನೆಗೆ ನಾವು ಐ ಹೋಪ್ ಯು ಆರ್ ಆಲ್ ಏಬಲ್ ಟು ಫಾಲೋ. ನೀವು ಬೇಕಾದ್ರೆ ಇಂಗ್ಲೀಷಲ್ಲಿ ಬೇಕಾದ್ರೆ ಹೇಳ್ತೀನಿ ನಾನು. ಓಕೆ, ನಿಮಗೆ ಇಂಗ್ಲೀಷ್ ಗೊತ್ತಾಗುತ್ತಲ್ಲೋ ನಿಮ್ಮ ಪ್ರಶ್ನೆಗೆ? ಇಂಗ್ಲೀಷಲ್ಲಿ ಹೇಳಿದ್ರೆ ಗೊತ್ತಾಗುತ್ತಲ್ಲೋ ತಮಗೆ? ವೇರ್ ವಿ ಆರ್ ನಾಟ್ ಏಬಲ್ ಟು ಕ್ವಾಂಟಿಫೈ, ವಿ ಕೆನಾಟ್ ಗೆಟ್ ಎ ಕ್ಲಿಯರ್ ಪಿಕ್ಚರ್. The paradox of the human mind is where we try to explain things and we give reasons for everything. There comes a stage when we say, I don't want any reasoning. Please tell me what is the right thing I will do. But suppose you keep telling the right thing to do. Unless you give me the reason, I don't want to do. So if you give reasons, you don't need reasons. If you don't give reasons, you want reasons. This is the paradox of the human mind. And therefore, that is how true knowledge is lost in transition through generations. So, first was a sort of an age of belief when you had the great sages in front of us and they had answers to every questions that you could ask. That is why most of the Upanishads are in the form of dialogues and conversations, and it's questions that are asked and answers that are given. And in fact, in the Brihadaranyaka, you have this situation of, see, a sage giving the boon, and the king asking the boon of Kamaprashna. Kamaprashnam avre. Give me the boon of asking any question. And the sage is confident and says, ask any question. Okay? So, this spirit of questioning, this spirit of inquiry is very patent in the Upanishads. So, there you have questions and answers. But today, we have come so far from the situations there that even those answers are not very clear to us, not very convincing to us. So we have some difficulties there. And it's only where we get very clear quantitative statements that we will know. See, ultimately, science progresses where you adopt the language of mathematics. Okay? So it's only there that you can expect a certain, very specific and clear and accurate, answers to your questions. And it is this that needs to be probed into. And as regards the 16 samskaras, it's this question that needs to be probed into. Now, what's the difference between a man and a woman merely mating and a man and a woman mating after the samskara called vivaha, done in a proper manner? What is the difference? So the differences are at several levels. One is at the mental level, especially when the concepts are explained properly. So today, it's a situation where nobody has time. So my teacher used to say, the modern typical bride and bridegroom are apt to say, Mr. Purohit, we don't have much time. Leave out all the unimportant things and finish fast. And the Purohit is more eager to oblige. Why the unimportant things only? I will leave out even the important things and finish it fast. So this is the kind of tragic situation that we have. So it's only where the person who conducts the proceedings knows things very well and
if you could use the language of commerce, okay, the seller and the customer both know things. So it normally happens that where it's a customer driven market, so there the customer knows these are my requirements, so these are my demands, can you meet my demands, then and then only will I have you as my shopkeeper or the preceptor or whatever it is. And today the tragic situation is that the populace is utterly ignorant of the things that are required. And even the Purohits themselves, so if they have to eke out a very poor living out of it, they too would not be enthused to get to know the meaning of what they are doing, the meaning of the mantras that they are chanting, and so on. And therefore, now that there is a sort of a renaissance in India, so this is taking place. So with the middle class now freed somewhat from the burdens, especially the financial burden that the middle class used to feel in the, say, 60s and 70s and 80s. So there are quite a few young minds who want to probe and look into things and get to know and understand. And that generation that we are seeing, in fact, a good many of the speakers in this series are youngsters. You must note that. So tomorrow and the day after, you can see half a dozen youngsters who are not even, barely who cross 30. Some of them are speaking. It shows the younger generation is evincing interest in these things and trying to get to know. And it's only when we have access to, for example, the mantras and their meanings and their contexts and the symbolism that is involved in these various rituals and their implications. It's only when you are able to study these things. So, as I said, the levels of implication, they have to be studied. So, at the physical level and the levels beyond the physical also. And for these things, quantification methods are required, which are not easily done. So our master had devised the methods of Nadi Shastra, so to measure. So Sanyoga, there is a question here. Sambhoga itself may not result in the birth of a child. There are many action interval. Many internal actions, and that's fine. So that way, the question of how there can be a corroboration from science or conflict with science these are questions that need to be very deeply investigated into, and we are still in the primary stages of the issues. We know that the best of scientists say that science is still at its infancy. There are many things to be known. So it is only towards the end of the 19th century that you find scientists who were extremely arrogant. So it's typical, if you look into the books on history of science, they say that it's called the typical arrogance of the 19th century scientists, when they thought that all investigation had come to an end. There is hardly little more to be discovered in nature, and some of the world's laboratories could all be closed. There was a recommendation that the laboratories in the world could be closed. So such is the kind of arrogance that scientists. What we are saying is true. Even 2,000 years ago, everybody thought that Aristotle was right. True. This happens from age to age. See, at any point in time, the world has remained what it is only. Right? In terms of general. See, the Mimamsakas have always said, Nakadachid anidrisham jagat. So the world has been as it has been. So that is there. But this breed of scientists who thought that they are going very deep into the recesses of nature. So it's only towards the end of the 19th century that you can find that there is a feeling that they had crossed all normal realms, or the average realms of human probing, and therefore they had thought that they had attained some very great heights. Scientists are telling one step ahead, one research ahead is nearer to the God realization. It's not, actually they have not realized the God, but one step ahead to God realization. That is what is happening in IVF, Garbhadana, all these things also. So we should accept that. But with a reservation.
See, every scientific progress need not be considered to be approaching God. It's a question of direction. See, it's a question of direction. If all your research involves sophistication in nefarious activities, it does not take you any nearer God. Okay? So, probing into the truth of things is one thing, and utilization of the same for right purposes, so with a right intention, that is also very important. That is why our Puranas are full of, see, persons who perform tapas. Right for somebody else, no, what is right for you is wrong for it, right for it. So, right and wrong are subjective. They are not subjective. They are not subjective. You see, there are specific directions that are provided in the Dharma Shastras and in the Puranas and the Upanishads. So, there is a method. See, For our perspective, he is wrong. Vedantam is right in his own perspective. see, there are methods that are prescribed in yoga and in the Upanishads. They, see, in the Kathopanishad, what does Kathopanishad say? Paranchikhani vyatrinat swayambhuhu tasmat parang pashyati nantaratman kaschidhirah pratyagatmanam aikshat avritta chakshuhu amritatvam icchan. The more the science progresses externally, okay, it does not proceed internally. The Upanishad very clearly says it's only when you can turn your gaze inwards that you can arrive at the truth. You are free to have your own opinion, sir. But this is what the Upanishads say. If you want to think with the sages of the Upanishads, you must listen to these things. So there is no point in arguing with people who are not interested in listening to the truth. Okay, sir. So I think I have, at least partially, I have answered the. Yes, sir. If you think you are nearer truth, it is your partial view. You are free to have your opinion, sir. So, sir. So, with these words, I thank Mr. Shripad, who has given a very wonderful, very responsible speech. You must see the seriousness with which he delivered his talk. There are people who can talk in a frivolous but impressive manner. That's not the case. Mr. Shripad has done full justice to this subject. In fact, as best as could be done within the span of half an hour that was allotted to him, and much more than that, all the literature that is available. See, he referred to the Garbhopanishad, he referred to the other Upanishads, and referred to the Dharma Shastras. He has probed into every one of these aspects, and I heartily congratulate Mr. Shripad for his work. ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಬಿಡ್ತೇನೆ. ದಯವಿಟ್ಟು ಯಾರು ಅನ್ಯಥಾ ಭಾವಿಸಬಾರ್ದು. ಸ್ಟೀಫನ್ ಹಾಕಿಂಗ್ಸ್ ಅನ್ನೋದು ಒಬ್ಬ ವಿಜ್ಞಾನಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಕೇವಲ ತಲೆ ಮಾತ್ರ ಕೆಲಸ ಮಾಡುತ್ತೆ, ಕೈಕಾಲೆಲ್ಲ ಕೆಲಸ ಮಾಡೋದಿಲ್ಲ, ವೀಲ್ ಚೇರ್ ಮೇಲೆ ಓಡಾಡ್ತಾರೆ. ಹೆಸರು ತಪ್ಪಾಗಿದ್ದರೆ ಕ್ಷಮಿಸಬೇಕು. ಭಾರತಕ್ಕೆಲ್ಲ ಬಂದಿದ್ದರು ಈಗೊಂದು 7-8 ವರ್ಷದ ಹಿಂದೆ. ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ತಮ್ಮ ಸಿದ್ಧಾಂತವನ್ನು ಇಟ್ಟಿದ್ದರು, ಅದನ್ನು ಪ್ರಚಾರ ಮಾಡಲಿಕ್ಕೆ ಅಂತ ಬಂದಿದ್ದರು. ನಾವೆಲ್ಲ ಅವರನ್ನು ಬಹಳ ಪ್ರೀತಿಯಿಂದ, ಅತ್ಯಂತ ಗೌರವದಿಂದ, ಆದರದಿಂದ ಸ್ವಾಗತಿಸಿದ್ದೀವಿ. ಜಗತ್ತಿನ ಎಲ್ಲ ದೇಶಗಳು ಕೂಡ ಸ್ವಾಗತಿಸಿತು. ಅವರಿಗೆ ಹೇರಳವಾದಂತಹ ಪ್ರಚಾರ ಸಿಕ್ತು. ಅದರಿಂದ ಅವರಿಗೆ ಜೀವನದಲ್ಲಿ ಏನೇನು ಉಪಯೋಗ ಆಗಬೇಕೋ, ಅವರಿಗೆ ಮೀನ್ಸ್ ಅವ್ರ ಸುತ್ತಲೂ ಇರುವವರಿಗೆ, ಯಾಕೆಂದರೆ ಅವರು ಏನನ್ನೂ ಉಪಯೋಗಿಸಲಾರರು ಅಂಥ ಪರಿಸ್ಥಿತಿಯಲ್ಲಿದ್ದಾರೆ, ಅವರಿಗೆಲ್ಲದೂ ದೊರಕಿತು, ಎಲ್ಲ ಆಯಿತು. ಆಮೇಲೆ ಲಾಸ್ಟಲ್ಲಿ ಅತ್ಯಂತ ರೀಸೆಂಟಾಗಿ ನಾನು ಸಂಶೋಧನೆ ಮಾಡಿದಂತಹ ಬ್ಲ್ಯಾಕ್ ಹೋಲ್ ಥಿಯರಿ ಸ್ವಲ್ಪ ತಪ್ಪಿದೆ ಅಂತ ಅವರು ಹೇಳಿದರು. ಇದನ್ನು ನಾವು ಗಮನಿಸಿಕೊಂಡು ಇಂದಿನ ಸಂಶೋಧನೆಗಳನ್ನು ಸ್ವಲ್ಪ ಸಮಯ ಅವುಗಳಿಗೆ ಕೊಟ್ಟು, ಆ ಸಮಯದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಮತ್ತೆ ತಪ್ಪುಗಳು ಬರದಿದ್ದರೆ ಅದನ್ನು ಸಿದ್ಧಾಂತ ಅಂತ ಗ್ರಹಿಸಬಹುದು ಅನ್ನೋದನ್ನು ತಮ್ಮಲ್ಲಿ ಮನವರಿಕೆ ಮಾಡಿಕೊಂಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದ ಮಹೋದಯ.